ನನಗಿರೋದು ಒಂದೇ ಲೈಫು. ಯಾವ್ಯಾವ ಕೆಲಸ ಯಾವ್ಯಾವ ಏಜಲ್ಲಿ ಮಾಡಬೇಕು ಆ ಏಜಲ್ಲಿ ಮಾಡಲೇಬೇಕು. ಈ 20ರಿಂದ 30 ಈ ವರ್ಷ ಎಂಜಾಯ್ ಮಾಡೋ ಏಜು ಸರ್. ಸಾಲ ತೊಗೊಂಡು ಸೈಟ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಿದ್ದೀರಾ? ಖಂಡಿತ. ಬ್ಯಾಂಕವರಲ್ಲಿ ಲೋನ್ ಕೊಡಲ್ಲ 50 ವರ್ಷ ದಾಟ್ತಾ ಇದೆ ಅಂತಂದರೆ. ಇವತ್ತಿದ್ದ ದಿವಸ ನಾಳೆ ಇರಲ್ಲ, ನಾಳೆ ಇದ್ದದ್ದು ನಾಡಿದ್ದಿರಲ್ಲ. ಇವಾಗ ಕಳೆದಂಥ ಸಮಯ ಮತ್ತೆ ಬರಲ್ಲ. ಸರ್ ಈಗ ನನ್ನ ವಯಸ್ಸು ಅರೌಂಡು 30 ದಾಟ್ತಿದೆ. ಓಕೆ. 30ಗಿಂತ ಮುಂಚೆ ಈ ಮನೆ ಕಟ್ಟೋದು ಆಗಲಿ, ಲೈಫಲ್ಲಿ ಒಂದು ಸ್ಟೇಬಲ್ ಆಗಬೇಕು, ಈ ಏಜಲ್ಲಿ ಏನೋ ಒಂದು ಮಾಡಬೇಕು ಅನ್ನೋದು ಅಷ್ಟೊಂದು ಇರಲಿಲ್ಲ. ಏನೋ ಜೋಶ್ ಆಗಿರಬೇಕು, ಇಷ್ಟ ಬಂದು ತೊಗೊಳ್ಬೇಕು, ಒಂದೇ ಲೈಫು, ಮಜಾ ಮಾಡಬೇಕು, ಕಷ್ಟಪಟ್ಟೆಲ್ಲ ಕಟ್ಟಿ ಯಾರೆಲ್ಲ EMIಗಳು ಕಟ್ಕೊಂಡು. ಬಟ್ ಈಗ ಈ ಥರ ನೆಮ್ಮದಿಯಾಗಿ ಕುತ್ಕೊಳ್ಳೋಕ್ಕೆ ಯಾವುದೇ ಚಿಂತೆ ಇಲ್ದಿರ ನಂದೊಂದು ಮನೆ ಅನ್ನೋ ಫೀಲ್ ನನಗೆ ಈಗ ಶುರು ಆಗ್ತಿದೆ. ಈ ವಯಸ್ಸು ಮನೆ ಕಟ್ಟೋಕ್ಕೆ ತುಂಬ ಅರ್ಲಿನಾ ಇಲ್ಲ ತುಂಬ ಲೇಟಾ ಸರ್? ನೋಡಿ, ಎಲ್ಲರಿಗೂ ಏನಾಗ್ತಾ ಇದೆ ಅಂತಂದರೆ, ಮನೆ ಕಟ್ಟೋದು ಏನೋ ಒಂದು ಜವಾಬ್ದಾರಿ ಅನ್ನುವಂಥ ಆಲೋಚನೆಗಳು ಮಾಡ್ತಾರೆ. ಈ ಏಜ್ ಇದೆಯಲ್ಲ, ನಮಗೇನು ಅನಿಸಲ್ಲ. ಬಾಡಿಗೆ ಮೇಲೆ ಇದ್ರೂ ನಡೆಯುತ್ತೆ, ಏನು ಮಾಡೋದು ನಡೆಯುತ್ತೆ. ಇನ್ನೊಂದು 4-5 ವರ್ಷ ಆ ಫೀಲ್ ಏನು ನಿಮ್ಗೇನು ಅಂಥ ತೊಂದರೆ ಏನು ಮಾಡಲ್ಲ. ಹೋಗ್ತಾ ಹೋಗ್ತಾ ನಿಮ್ಗೇನು ಅನಿಸುತ್ತೆ ಅಂದರೆ, ಒಂದು 35 ದಾಟ್ತಾ ಇದೆ ಅಂದರೆ ಅವತ್ತೊಂದು ಫೀಲ್ ಕಾಡುತ್ತೆ. ಏನಪ್ಪ, ನಾನು ಇನ್ನೂ ಸೆಟ್ಲ್ ಆಗಿಲ್ಲ. ಇಲ್ಲಿ ಏನಾಗಿದೆ ಅಂದರೆ, ನಮ್ಮ ಇಂಡಿಯನ್ ಮೆಂಟಾಲಿಟಿ, ನಾವು ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿದ್ರೆ ಮಾತ್ರ ಸೆಟಲ್ಡ್ ಅನ್ನೋ ಫೀಲ್ ಇದೆ. ಅದು ನಿಜ. ಯಾಕೆ ಅಂತಂದರೆ, ನಾವು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದಾಗ ಅದು ಯಾವಾಗಲೂ ಅಷ್ಟೇ ಅದು ನಮ್ಮನ್ನು ಕಾಪಾಡುತ್ತೆ. ನಮ್ಮ ಅಣ್ಣ ತಮ್ಮ ಸ್ನೇಹಿತರು ಯಾರೂ ನಮ್ಮನ್ನು ಕಾಪಾಡಲ್ಲ. ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನಮ್ಮ ಕಾಪಾಡುತ್ತೆ. ಜೊತೆಗೆ ಸ್ವಲ್ಪ ಕಷ್ಟಪಟ್ಟು ಪ್ಲ್ಯಾನ್ ಮಾಡಿದ್ರೆ, ಯಾವಾಗಲೂ ಹೇಳೋದು ಆ ಥರ ಪ್ಲ್ಯಾನ್ ಮಾಡಿದ್ರೆ ನಿಮ್ಮನ್ನು ಅದು ಇನ್ನೂ ಕಾಪಾಡುತ್ತೆ. ಓಕೆ. ನೀವು ಯಾಕೆ, ನಾನು ಎಷ್ಟು ಜನ ಕೇಳ್ತೀನಿ, ಒಂದು ನೀವು ಹೇಳಿದ್ರಿ 30-31 ದಾಟ್ತಾ ಇದೆ, ನಾನೀಗ ಕಟ್ಟುವಂಥ ಏಜ್ ಸರಿನಾ ಅಂತ ಹೇಳ್ತಾ ಇದ್ದೀರಾ. ನೋಡಿ, ನೀವು 26-27 ವರ್ಷಕ್ಕೆ ನಿಮಗೆ ಸೈಟ್ ತೊಗೊಳ್ಳುವಂಥ ಕೆಪಾಸಿಟಿ ಇತ್ತು ಅಂತಂದರೆ ಆಲೋಚನೆ ಮಾಡೋದು ತಪ್ಪೇ ಅಲ್ಲ. ಓಕೆ. ಎಷ್ಟು ಬೇಗ ರಿಸ್ಕ್ ತೊಗೊಳ್ತೀರಾ, ಎಷ್ಟು ಬೇಗ ಮಾಡ್ತೀರಾ. ಈಗಿನ ಜನ್ರೇಷನ್ ಏನಿದೆ ಅಂದರೆ, ಜಸ್ಟ್ ಎಂಜಾಯ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಸೇಮ್ ಸರ್. ಮನೆ ಆಲ್ಸೋ ನಮ್ಮ ಎಂಜಾಯ್ಮೆಂಟ್ ಅಂತಲೇ. ಅದಕ್ಕೆ ಏನೋ ಎಷ್ಟೋ ಜನಕ್ಕೆ ಸಾಲ ತೊಗೊಬಿಟ್ರೆ ನಾನು ಸಿಗಾಕೊಬಿಡ್ತೀನಿ, ತೊಂದರೆ ಆಗುತ್ತೆ, ಏನು ಮಾಡೋದು ಅನ್ನುವಂಥ ಆಲೋಚನೆ ಜಾಸ್ತಿ ಜನಕ್ಕಿದೆ. ಖಂಡಿತ ಸರ್, ನನಗೂ ಇದೆ ಸರ್. ಅದು ನೋಡಿ, ಈಗ ನೀವು ಸ್ವಲ್ಪ ಕಮಿಟ್ ಆದರೆ ಓಕೆ ಜವಾಬ್ದಾರಿ ಬರುತ್ತೆ, ತಪ್ಪದಾರಿ ತುಳಿಯಲ್ಲ. ಓಕೆ. ಕಷ್ಟಪಟ್ಟು ದುಡ್ಡನ್ನೆಲ್ಲ ಉಳಿಸ್ತೀರಾ. ಯಾಕೆ ಅಂದರೆ, ದುಡ್ಡು ಇವತ್ತು ಏನು ಅನಿಸಲ್ಲ, ಬರುತ್ತೆ, ಖರ್ಚಾಗುತ್ತೆ, ಏನೇನು ಬೇಕು ತರಿಸ್ಕೊಳ್ತೀವಿ, ಮಾಡ್ತೀವಿ, ಗೆಜೆಟ್ಸ್ಗಳು, ಆಳು ಮೂಳು ಅಂತ ಅನ್ನೆಸರಿ ಖರ್ಚು ಮಾಡಿಬಿಡ್ತೀವಿ. ನಮಗೆ ಒಂದು 35 ದಾಟಿ 40 ಹತ್ತಿರ ಬರ್ತಾ ಇದೆ ಅಂದರೆ ಸ್ಟ್ಯಾಮಿನಾ ಕಮ್ಮಿ ಆಗುತ್ತೆ. ಓಕೆ. ಅವತ್ತು ಮಾಡಿರುವಂಥ ತಪ್ಪುಗಳು ಕಾಡುತ್ತೆ. ನಾನು ತುಂಬ ಜನಕ್ಕೆ ಹೇಳ್ತೀನಿ, ನೋಡ್ರೋ, ಒಂದು 25-26 ವರ್ಷ ಎಜುಕೇಷನ್ ಮುಗಿದ ತಕ್ಷಣವೇ ಸ್ವಲ್ಪ ಜವಾಬ್ದಾರಿ ತಂದ್ಕೊಳ್ಳಿ. ಯಾಕೆಂದರೆ 10 ವರ್ಷ ಕಳೆದಾದ ನಂತರ ನೀವು ಏನು ತಪ್ಪು ಮಾಡಿ ಒಂದು ಸರಿ ಹಿಂದಕ್ಕೆ ತಿರ್ಕೊಂಡು ನೋಡಿದ್ರೆ ಏನು ತಪ್ಪು ಮಾಡಿದ್ದೀರಾ ಬಿಟ್ಟಿದ್ದೀರಾ ಅನ್ನೋದು ಕಾಣಿಸುತ್ತೆ. ಶುರು ಆಗ್ತಿದೆ ಸ್ಲೋ ಆಗಿ. ಯಾಕೆ ಅಂತಂದರೆ, ಈಗ ನೀವು ಆಲೋಚನೆ ಮಾಡ್ತಾರಂಥ ಟೈಮು ದಟ್ಸ್ ರೈಟ್ ಟೈಮ್. ಓಕೆ. ತಪ್ಪೇನೂ ಇಲ್ಲ ಸರ್. ಅದ್ರ ಜೊತೆಗೆ ನಂಗೆ ಒಂದೊಂದ್ಸಲ ಏನನ್ಸುತ್ತೆ ಗೊತ್ತಾ, ಈ ಎಲ್ಲೋ ಒಂದು ದೊಡ್ಡದಾಗಿ ಅಮೌಂಟ್ ಕೂಡಿಕ್ಕಿ ಅದನ್ನು ತಗೊಂಡು ಒಂದು ಇನ್ವೆಸ್ಟ್ಮೆಂಟ್ ಅಂತ ಹಾಕಿ ಅದಕ್ಕೆ ಮತ್ತೆ ಲೋನ್ ತಗೊಂಡು ಮನೆ ಕಟ್ಟಿ ನೆಕ್ಸ್ಟು ನನಗೊಂದು 50 ವರ್ಷ ಆಗೋವರೆಗೂ ನಾನು ಒಂದು ಬಲ್ಕ್ ಅಮೌಂಟು ನಾನು EMI ಕಟ್ಕೊಂಡು ಹೋಗೋ ಬದಲು ನನಗಿರೋದು ಒಂದೇ ಲೈಫು. ನಾನು ಫಸ್ಟು ನನ್ನ ಲೈಫ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ, ನಾನು ಒಂದು 15-20 ಸಾವಿರ ಬಾಡಿಗೆ ಕಟ್ಕೊಂಡು ಹೋಗ್ತೀನಿ, ತೊಂದರೆ ಏನಿಲ್ಲ. ಬಟ್ ನನ್ನ ಲೈಫ್ನ ಎಂಜಾಯ್ ಮಾಡ್ತೀನಿ ಅಂತ ಅನ್ಸುತ್ತೆ ಸರ್. ಬಾಡಿಗೆ ಕಟ್ಟೋದೇ ಬೆಸ್ಟು, ಬಾಡಿಗೆ ಕಟ್ಕೊಂಡೇ ಹೋಗೋಣ. 50-60 ವರ್ಷಕ್ಕೆ ನೀವು ಅಂದಾಗ ನಾನು ಅಷ್ಟರಲ್ಲೇ ಹೋಗ್ಬಿಡ್ತೀನಿ ಸರ್. ಇವಾಗ ಎಂಜಾಯ್ ಮಾಡ್ತೀನಿ, ಮನೆ ಒಂದಿರುತ್ತೆ ಅಷ್ಟೇ, ಮನೇಲಿ ಸುಮ್ಮನೆ ಕೂತಿರ್ತೀನಿ, ಮತ್ತು ಲೈಫ್ನ ಮಿಸ್ ಮಾಡ್ಕೊಂಡ್ಬಿಡ್ತೀನಲ್ವ ಸರ್ ಮನೆ ಕಟ್ಟೋ ಬರದಲ್ಲಿ. ಬಲು ಇಟ್ಸ್ ಅ ವೆರಿ ಗುಡ್ ಕ್ವಶನ್. ಹಾಂ ಸರ್. ಇದು ನಿಮ್ಮೊಬ್ಬರು ಕ್ವಶನ್ ಅಲ್ಲ, ಇವಾಗ ಒಂದು ಜನ್ರೇಷನ್ ಕ್ವಶನ್ ಇದು. ಓಕೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೋಡಿ, ನಮಗೆ ಏಜಿಗೆ ತಕ್ಕಂತೆ ಆಸೆಗಳಿರ್ತವೆ. ನಮ್ಮ 10ನೇ ಏಜಿಗೆ ಬೇಕು ಅಂದಾಗ ಅವತ್ತಿನ ಆಸೆನೇ ಬೇರೆ. ಹೌದು. ಕಾಲೇಜಿಗೆ ಬರ್ತಾ ಇದ್ದಂಗೆ ಅವತ್ತಿನ ಆಸೆನೇ ಬೇರೆ. ಎಲ್ಲ ಬಣ್ಣದ ಇವೆಲ್ಲ ಬಟರ್ಫ್ಲೈಗಳೆಲ್ಲ ಆಡ್ತಾ ಇರುತ್ತೆ. ಈಗ ಮದುವೆ ಆಗ್ತಾ ಅದೊಂದೇ ಒಂದು ಖುಷಿ ಇರುತ್ತೆ. ಹೌದು. ನೋಡಿ, ಇವಾಗ ಬಾಡಿಗೆ ಕಟ್ಕೊಂಡು ಆರಾಮಾಗಿರ್ಬೋದು. ನೋಡಿ, ಯಾಕೆ ಅಂದರೆ ಈಗ ನಿಮ್ಮಲ್ಲಿ ಎನರ್ಜಿ ಇದೆ,
ಎರಡನೇದು ಏನಾಗ್ತಾ ಇದೆ ಅಂತಂದರೆ ದುಡಿತಾ ಇದ್ದೀರಾ, ಆ ದುಡ್ಡನ್ನು ಇವತ್ತು ಲೈಫನ್ನ ಎಂಜಾಯ್ ಮಾಡಬೇಕು ಅನ್ನೋ ಆಸೆಗಳು ನಿಮ್ಮನ್ನ ಆಗ ಮಾತಾಡಿಸ್ತಾ ಇದೆ ಅಷ್ಟೇ. ನೋಡಿ, ಏನೇ ಆಸೆಗಳಿದ್ರೆ ಆ ಆಸೆ ಎಲ್ಲಿಗೆ ಎಂಡ್ ಆಗುತ್ತೆ ಅಂದರೆ 35 ದಾಟ್ತಾ ಇದೆ ಅಂತಂದರೆ ಆ ಫೀಲ್ ಕಾಡುತ್ತೆ ನಿಮಗೆ. ಯಾಕೆ ಅಂತಂದರೆ ಎನರ್ಜಿ ಕಮ್ಮಿ ಆಗ್ತಾ ಇರುತ್ತೆ. ನಾನು ಮಾಡ್ತಾರೆ ಸರಿನಾ ತಪ್ಪ ಏನು ಎತ್ತ ಅನ್ನೋದು ಗೊತ್ತಾಗೋದು ಯಾವಾಗ ಅಂದರೆ ಅಲ್ಲಿಂದ ಆಚೆ ಕಡೆ. ನಾನು ಹೇಳ್ತೀನಿ, ಅರ್ಲಿ ಸ್ಟೇಜ್ನಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ನೀವು ಒಂದು 10-15 ವರ್ಷದಲ್ಲಿ ನೀವೇನಾಗ್ತೀರಾ ಅಂದರೆ ಒಳ್ಳೆ ಲೈಫ್ ಸೆಟಲ್ಡ್ ಆಗ್ತೀರ. ನೋಡಿ, ಈಗ ಮನೆ ಕಟ್ಟೋದು ಅಥವಾ ಸೈಟ್ ತೊಗೊಳ್ಳೋದು ನೀವು ಅದನ್ನು ಏನೋ ಹೊರೆ ಅಂದ್ಕೋಬೇಡಿ, ಒಂದು ಜವಾಬ್ದಾರಿ ಅಷ್ಟೇ. ಅದು ನಿಭಾಯಿಸಬೇಕು. ಜೀವನ 5 ವರ್ಷ 10 ವರ್ಷದಲ್ಲಿ ಮುಗಿದೋಗುತ್ತಾ? ಖಂಡಿತ ಮುಗಿಯಲ್ಲ. 10 ವರ್ಷ 20 ವರ್ಷ 30 ವರ್ಷ 50 ವರ್ಷ. ನಮಗೆ ಈಗ ನಿಮ್ಗೇನಾಗ್ತಾ ಇದೆ, ಮದುವೆ ಆಗಿದ್ದೀರಾ, ಒಂದು 3-4 ವರ್ಷ ಆಗಿದೆ, ಇನ್ನು ಮಕ್ಕಳು ಮಾಡ್ಕೊಳ್ಳೋದು ಬೇಡ, ಆರಾಮಾಗಿರೋಣ ಅಂತಿದ್ದೀರಾ. ಈಗ ನೆಕ್ಸ್ಟ್ ಮಕ್ಕಳು ಅಂತ ಬಂದಮೇಲೆ ಟಕ್ ಅಂತ ಒಂದು ಫೀಲ್. ಸರ್, ಇವಾಗ ಮನೆ ಕಟ್ಟೋದು ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿನೋ, ಮಗು ಅಂದರೆ ಕೂಡ ಅದು ಕೂಡ ಒಂದು 20 years ಕಮಿಟ್ಮೆಂಟ್ ಸರ್. ಮತ್ತು ಅದನ್ನೂ ಕೂಡ ಹಂಗೆ ಅಲ್ವ ಅನ್ನೋದು. ಇದೇ ಮಾತು ನಿಮ್ಮ ಅಪ್ಪ ಅಮ್ಮ ಅಂದ್ಕೊಂಡಿದ್ದು ಏನಾಗ್ತಿತ್ತು? ಇವತ್ತು ಇಂಟರ್ವ್ಯೂ ಇರ್ತಿರ್ಲಿಲ್ಲ ಅಲ್ವಾ, ಇಂಟರ್ವ್ಯೂ ಇರ್ತಿರಲಿಲ್ಲ ಅಲ್ವಾ. ಹಾಗೆ ನಾನು ಹೇಳೋದೇನು ಅಂದರೆ, ಪ್ರತಿಯೊಂದು ಯಾರೋ ಒಂದು ಮಾತು ಹೇಳ್ತಾರೆ, ಈಗ ಸಿಹಿ ತಿನ್ನೋದು ಬೇಡ, ಶುಗರ್ ಬರುತ್ತೆ ಅಂತಾರೆ. ಶುಗರ್ ಬರುತ್ತೋ ಬಿಡುತ್ತೋ ಅದು ಆಮೇಲೆ, ಆ ಸಿಹಿ ಹೇಗಿದೆ ಅಂತ ರುಚಿ ನೋಡ್ಬೇಕಲ್ವಾ. ಹೌದು. ಈ ಮನೆ ಕಟ್ಟಬೇಕು ಅಂತಂದು ಯಾವುದೋ ಟೆನ್ಷನ್ ಅದು ಬೇಡ ಅಂತಂದಾಗುತ್ತಾ? ನಿಮಗೆ ಏನೇ ಸಾಲ ಸೋಲ ಏನೇ ಮಾಡಿದೆ, ಆ ಸಾಲ ಸೋಲನ ಪ್ರಾಪರ್ ವೇನಲ್ಲಿ ಕರೆಕ್ಟ್ ವಿಚಾರಕ್ಕೆ ಮಾಡಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಒಂದು ಮಾತು ಹೇಳ್ತಾರೆ, ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡಬೇಕು. ಸಾಲ ತೊಗೊಂಡು ಖರ್ಚು ಮಾಡಿಬಿಟ್ರೆ ಅದು ಖಂಡಿತವಾಗೂ ಕಡೆಯಲ್ಲಿ ಅನುಭವಿಸ್ತೀವಿ ನಾವು. ಸಾಲ ಅಂತ ಮಾಡಿ ಸೈಟ್ ಮೇಲೆ ಹಾಕಿದ್ರೂ ನೀವು ಸೇಫಾಗಿರ್ತೀರ, ಮನೆ ಮೇಲೆ ಹಾಕಿದ್ರೂ ನೀವು ಸೇಫಾಗಿರ್ತೀರ. ಯಾವತ್ತೋ ಒಂದು ಡೇ ತುಂಬ ಕಷ್ಟ ಆದಾಗ ಮಾರಿದ್ರೂ ಕೂಡ ಅವತ್ತೊಂದು ಪ್ರೈಸ್ಗೆ ಒಳ್ಳೆ ವ್ಯಾಲ್ಯೂ ಬರುತ್ತೆ. ಯಾಕೆಂದರೆ ನಾನು ಹೇಳಿದ್ನಲ್ಲ ಈಗ ಆಲ್ರೆಡಿ, ಮಾತು ಏಜಿಗೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ, ಜಾಗಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ. ಅಂದರೆ ನೀವು ಇವಾಗ ಸಾಲ ತೊಗೊಂಡು ಸೈಟ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಿದ್ದೀರಾ? ಖಂಡಿತ. ನೋಡಿ, ಈಗ ಏಜ್ ಎಷ್ಟಿದೆ, 31 ವರ್ಷ. ಈಗ ಸಾಲ ಮಾಡಿದ್ರೆ ಅದನ್ನು ತಡ್ಕೊಳ್ಳೋಂಥ ಕೆಪಾಸಿಟಿ ಇದೆ. ಇದೇ ಸಾಲ 40-45 ವರ್ಷ ಆದಮೇಲೆ ಮಾಡೋ ಅಂತಂದ್ರೆ ಯಾರು ಒಪ್ತಾರೆ? ಬ್ಯಾಂಕವರೆಲ್ಲ ಲೋನ್ ಕೊಡಲ್ಲ 50 ವರ್ಷ ದಾಟ್ತಾ ಇದೆ ಅಂತಂದರೆ. ಅಲ್ವಾ? 30 ವರ್ಷ ಆದ ಇವನು ಇನ್ನೊಂದು 20 ವರ್ಷ ದುಡಿತಾನೆ ಅನ್ನೋ ಒಂದು ಆಸೆ ಮೇಲೆ ಕೊಡ್ತಾರೆ ಅವರು, ತಿಳಿಸ್ತಾನೆ ಅಂತೇಳಿ. ಸಾಲ ಎಲ್ಲ ತೊಗೊಂಡು ಜಾಗ ಮಾಡೋದೆಲ್ಲ ತಪ್ಪಲ್ವ ಸರ್? ನಾವು ಒಂದು ಸೈಟ್ ತೊಗೊಂಡೆ ಅಂದ್ಕೊಳ್ಳಿ. ಈಗ ನಾನೇ ತುಂಬ ವರ್ಷಗಳಿಂದ ಇಲ್ಲಿ ಬೇಗೂರಿಗೆ ಬಂದೆ, ಇಲ್ಲೇ ಒಂದು ಆಫೀಸ್ ಮಾಡಿಕೊಂಡೆ, ಎಲ್ಲ ಇದು ಮಾಡಿದೆ. ನೀವು ನಂಬ್ತೀರಾ? ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ನನ್ನ ಮೊದಲೇ ಸೈಟು ತೊಗೊಂಡದ್ದು ಕಾಸ್ಟ್ ಎಷ್ಟು ಗೊತ್ತಾ? 1 ಲಕ್ಷ ರೂಪಾಯಿ. ಹೇಗೆ ತೊಗೊಂಡೆ? ನಾನು ಯಾರ ಹತ್ರನೋ 3% ಬಡ್ಡಿಗೆ ಎತ್ಕೊಂಬಂದು ತೊಗೊಂಡೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ನೀವು ಬಡ್ಡಿಗೆ ತಂದು ಮಾಡಿ ನಾನು ಯಾರಿಗೂ ಹೇಳ್ತಾ ಇಲ್ಲ. ನನ್ನ ಮೊಂಡುತನ, ನನ್ನ ಮೊಂಡುತನ ಅವತ್ತು 1 ಲಕ್ಷ ರೂಪಾಯಿ 30-40 ಸೈಟು 3% ಬಡ್ಡಿಗೆ ಎತ್ಕೊಂಬಂದು ತೊಗೊಂಡೆ. ನಾನೇನು ಹಟ್ಟಿಗೆ ಬಿದ್ದು ಮಾಡಬೇಕಲ್ಲ ಅನ್ನೋ ಆಸೆಗೆ. ಅವಾಗ ಏಜ್ ಎಷ್ಟು ನಂದು? 25 ವರ್ಷ. ಕೇಳೋಣ ಅನ್ಕೊಂಡೆ ಸರ್ ನಾನು. 25 ವರ್ಷದಲ್ಲಿ ನಾನು ಆಟ ಮಾಡಿದೆ. ಇಲ್ಲ, ನಾನು ಒಂದು ತೊಗೋಬೇಕು ಅನ್ನೋ ಆಸೆ ಬಡ್ಡಿಗೆ ತಂದು ಹಾಕ್ಬಿಟ್ಟೆ. ಸರ್, ಏಜಲ್ಲಿ ಕಾರ್ ತೊಗೊಳ್ಬೇಕಂತ ಇಷ್ಟ ಇರುತ್ತೆ ಸರ್. ಕಾರು ಇದೆಲ್ಲ ಬಂದೇ ಬರುತ್ತೆ. ಮೊದಲು ಲೈಫ್ ಸೆಕ್ಯೂರ್ ಮಾಡ್ಕೋಬೇಕು. ಯಾಕೆ ಅಂದರೆ ನೋಡಿ, ಎಲ್ಲರೂ ಗೌರ್ಮೆಂಟ್ ಕೆಲಸ ಅಂತ ಸಿಗಲ್ಲ. ಈಗ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ಒಂದು ಇಂಜಿನಿಯರ್ ಆಗಿದ್ದೀನಿ, ಒಂದು ಸ್ವಲ್ಪ ಕ್ಲಿಕ್ ಆಗಿದ್ದೀನಿ ಅನ್ನೋ ವಿಚಾರಕ್ಕೆ ಬರಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ಲೈಫ್ಗಳು ಫೇಲ್ಯೂರ್ ಆದರೆ ಅದು ನೋವು ಹೆಂಗಿರುತ್ತೆ ಅಂತ ನನ್ನ ಸ್ನೇಹಿತರುಗಳೇ ತುಂಬ ಉದಾಹರಣೆ ಇದೆ. ಎಷ್ಟೋ ಜನ ಎಜುಕೇಷನ್ ಮುಗಿದ ನಂತರ ನಾನು ಹೇಳ್ತಾ ಇದ್ದೆ, ಬೇಡ ಕಣ್ರೋ, ಕಲ್ತ್ಕೊಳ್ರೋ, ಕೆಲಸ ಕಲ್ತ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ, ನಾಳೆ ದಿವಸ ಸಫರ್ ಪಡ್ತೀವಿ, ತೊಂದರೆ ಆಗುತ್ತೆ ಅಂತ. ಬಿಡಮ್ಮ, ನಡೆಯುತ್ತೆ ಅಂತ ಅಂದವರೆಲ್ಲ ಪಾಪ ಹೆಂಗೆ ಒದ್ದಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ. ಯಾವ್ಯಾವ ಕೆಲಸ ಯಾವ್ಯಾವ ಏಜಲ್ಲಿ ಮಾಡಬೇಕು ಆ ಏಜಲ್ಲಿ ಮಾಡಲೇಬೇಕು ಸರ್. ನಾನು ಅದೇ ಹೇಳ್ತಿರೋದು, ಯಾವ್ಯಾವ ಕೆಲಸ ಯಾವ್ಯಾವ ಏಜಲ್ಲಿ ಮಾಡ್ಬೇಕು ಅವಾಗಲೇ ಮಾಡಬೇಕು. ಈ 20-30 ಈ ವರ್ಷ ಎಂಜಾಯ್ ಮಾಡೋ ಏಜ್ ಸರ್. ಆ ಥರ ಅನ್ಕೊಂಡೆ. ನೀವೇನು ತಿಳ್ಕೊಂಡಿದ್ದೀರಾ? ಎಂಜಾಯ್ ಅಂದರೆ ಸಾಟರ್ಡೆ ಸಂಡೇ ಪಾರ್ಟಿ ಮಾಡೋದು ಎಂಜಾಯ್ ಅಂತನಾ? ನೋಡಿ, ನಮ್ಮಲ್ಲಿ ಹೆಂಗಾಗುತ್ತೆ ಗೊತ್ತು, ಹೇಳ್ತೀನಿ ಕೇಳಿ. ಎಂಜಾಯ್ ಅಂತಂದರೆ ಇವತ್ತಿದ್ದ ದಿವಸ ನಾಳೆ ಇರಲ್ಲ, ನಾಳೆ ಇದ್ದದ್ದು ನಾಡಿದ್ದಿರಲ್ಲ, ಇವಾಗ ಕಳೆದಂಥ ಸಮಯ ಮತ್ತೆ ಬರಲ್ಲ. ಎಂಜಾಯ್ಮೆಂಟ್ ಅಂತ ಬರೀ ನಾವು ಖುಷಿಯಾಗಿರೋದೇ ಎಂಜಾಯ್ಮೆಂಟ್ ಅಂತ ಹೆಂಗೆ ಹೇಳ್ತೀರಾ? ಇದೇ ಮಾತನ್ನು ನಿಮ್ಮ ತಂದೆ ತಾಯಿ ಹೇಳಿದಿದ್ರೆ ಎಷ್ಟೋ ಜನ್ರೇಷನ್ಸ್ಗಳು ಹೊರಗಡೆ ಬರೋಕ್ಕಾಗ್ತಿರಲಿಲ್ಲ ಅಲ್ವಾ? ನೋಡಿ, ಖುಷಿಯಾಗಿರ್ಬೇಕಾ ಇರಿ. ನಿಮ್ಮ ಹಣಗಳಿರ್ತಾವಲ್ಲ, ನನ್ನ ಖುಷಿಗೆ ಅಂತ ಇಷ್ಟು, ಮನೆ ಜವಾಬ್ದಾರಿಗೆ ಅಂತ ಇಷ್ಟು, ಸೈಟ್ಗೆ ಅಂತ ಇಷ್ಟು, ಈ ಥರ ಡಿವೈಡ್ ಮಾಡಿ ಬುದ್ಧಿವಂತಿಕೆಯಿಂದ ಬೈಫರ್ಕೇಶನ್ ಮಾಡಿ ಯೂಸ್ ಮಾಡಿ. ಅಂದರೆ ಎಂಜಾಯ್ ಸಹ ಮಾಡಿ. ಯಾರು ಬೇಡ ಅಂತಂದ್ರೆ ಇದನ್ನು ಮಾಡಿ ಪ್ಲ್ಯಾನ್ಡ್ ಆಗಿ. ಏಜ್ ಕಳೆದೋದ್ಮೇಲೆ ಎಂಜಾಯ್ ಎಲ್ಲಿ ಮಾಡೋಕ್ಕಾಗತ್ತೆ? ಹೌದು. ಎಂಜಾಯ್ ಅಂತಂದ್ರೆ ನೀವು ಖುಷಿಯಾಗಿ ನೋಡಿ, ಒಬ್ಬ ಸ್ನೇಹಿತರ ಜೊತೆ ಕುತ್ಕೊಂಡು ಒಂದು ಜಾಗದಲ್ಲಿ ಒಂದು ಟೀ ಕುಡಿದ್ರು ಎಂಜಾಯ್ ಸರ್.
ಖಂಡಿತ. ನಾನು ಹೋಗ್ಬಿಟ್ಟು ಯಾವುದೋ ಒಂದು ಪಬ್ಬಲ್ಲೋ ಎಲ್ಲೋ ಒಂಥರ ಕೂತ್ಕೊಂಡು ಜಾಲಿಯಾಗಿ ಒಳ್ಳೆ ಕಾಸ್ಟ್ಲಿ ಇದರಲ್ಲೋ ಕೂತ್ಕೊಂಡ್ರೆ ಮಾತ್ರ ಎಂಜಾಯ್ ಅನ್ನೋದು ದೊಡ್ಡ ಸುಳ್ಳು. ಕಾಲಕ್ಕೆ ತಕ್ಕಂತೆ, ಅವಶ್ಯಕತೆಗೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ ಸಿಕ್ಕದ ಸಣ್ಣ ಪುಟ್ಟದ್ದು ಎಂಜಾಯ್ ಮಾಡ್ತಾನೆ ಹೋಗಬೇಕು. ಓಕೆ, ಅರ್ಥ ಆಗ್ತಾ ಇದೆಯಾ? ಕಷ್ಟದಲ್ಲಿರುವಂಥ ಎಂಜಾಯ್ ಸುಖದಲ್ಲಿ ಬರಲ್ಲ ಸರ್. ಸುಖದಲ್ಲಿ ಏನಿದ್ರು ಖರ್ಚಷ್ಟೇ ಬರೋದು. ಓಕೆ, ನಿಮಗೆ ಎಷ್ಟೋ ಜನಗಳನ್ನ ಅರ್ಥ ಮಾಡ್ಕೊಳ್ಳಿ ನೀವು. ನಿಮಗೆ ನನ್ನ ಆಲೋಚನೆ ಪ್ರಕಾರ ಇನ್ನೂ ಚಿಕ್ಕವರು. ನಾನೇನು ಹೇಳೋದು ಅಂತಂದರೆ, ನೋಡಿ, ಹಿಂದೋ ಒಂದು ದಿವಸ ನಮ್ಮ ತಂದೆ ತಪ್ಪು ಮಾಡಿದ್ರು, ಹಾಗಾಗಿ ನಾನು 0 ಲೆವೆಲ್ಗೆ ಹೋಗಿ 0ದಿಂದ ಮೇಲಿಗೆ ಬಂದೆ. ನಮ್ಮ ತಂದೆ ಅವತ್ತು ಆಲೋಚನೆ ಮಾಡಿದ್ದಿದ್ರೆ ನಾನು 0 ನೋಡ್ತಾನೆ ಇರಲಿಲ್ಲ. ಹೌದು, ಅರ್ಥ ಆಗ್ತಾ ಇದೆಯಾ? ಬಟ್ ನಮ್ಮ ತಂದೆ ತಪ್ಪು ಮಾಡೋದು ಅಂತಿಲ್ಲ, ಬೈ ಮಿಸ್ಟೇಕ್ ಆ ಸಂದರ್ಭದಲ್ಲಿ ಅವ್ರು ತಪ್ಪು ಮಾಡಿದ್ರು. ಅರ್ಥ ಆಯ್ತಾ? ಆದರೆ ನಾನು ಬದುಕಿನ ಎಲ್ಲ ಪರಿಸ್ಥಿತಿಗಳು ನೋಡ್ಕೊ ಬಂದೆ ಅಲ್ವಾ, ಅರಿವಾಗಿದೆಯಲ್ವಾ, ತಿಳ್ಕೊಂಡಿದ್ದೀವಲ್ವಾ, ಇವತ್ತು ಬಂದು ಈ ಲೆವೆಲ್ಗೆ ಸ್ಟ್ಯಾಂಡ್ ಆಗಿದೆಯಲ್ವಾ. ಈಗ ನಾನು ಬೆಂಗಳೂರು ಬಂದಂಥ ಹೊಸದಲ್ಲಿ ಏನು ಅನ್ನಿಸ್ತಾ ಇತ್ತು ಅಂತಂದರೆ, ವಾವ್, ಬೆಂಗಳೂರು ಬಂದ್ಬಿಟ್ಟೆ ಅಮ್ಮ, ನನಗೊಂದು ಸಂಬಳ ಬರ್ತಾ ಇದೆ, ಹಂಗಿರ್ಬೇಕು ಜಾಲಿಯಾಗಿ, ನಿಮ್ಮ ಥರದ್ದೇ ಮಾತು. ಅವತ್ತೊಂದು ಲೆವೆಲ್ಗೆ, ಅವತ್ತೊಂದು ಕಾಸಿಗೆ ತಕ್ಕಂತೆ ಜಾಲಿಯಾಗಿರಬೇಕು, ಎಂಜಾಯ್ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದೆ. ಒಂದು ಸರಿ ಸಂಬಳ ತೊಗೊಂಡು ಕಮಿಟ್ಮೆಂಟ್ ಆಯಿತು, ಕಷ್ಟಗಳು ಸ್ಟಾರ್ಟ್ ಆಯಿತು. ಒಂದೊಂದೇ ಬರ್ತಾ ಬದುಕು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ನಿಮ್ಗೇನು ಹೇಳೋದು ಅಂತಂದರೆ, ಖುಷಿಯಾಗಿರಿ, ಎಂಜಾಯ್ ಮಾಡಿ, ಎಲ್ಲ ಮಾಡಿ. ಒಂದೊಂದು ಏಕೆಂದರೆ ನಮ್ಮ ಎನರ್ಜಿ ಕಮ್ಮಿ ಆಗೋಷ್ಟು ಒಳಗಡೆ ಬದುಕನ್ನು ಒಂದು ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಅನಿಸ್ಬೋದು ಯಾಕೆ ಸೈಟ್ ತಗೋಬೇಕು ಅಂತ. ಸರ್, ಇವಾಗ ನಾನು ಹೇಳಿದೆ ನಿಮಗೆ, 1 ಲಕ್ಷ ರೂಪಾಯಿ ಕೊಟ್ಟು ಯಾವತ್ತೋ ಒಂದು ದಿವಸ ತೊಗೊಂಡಿರುವಂಥ ಸೈಟು ಇವತ್ತೊಂದು ಬೆಲೆ ಎಷ್ಟಿದೆ ಗೊತ್ತಾ? ಅದ್ರದ್ದು 1 ಕೋಟಿ ರೂಪಾಯಿ ಇದೆ. ಆಯ್ತು, 20 ವರ್ಷ. 20 ವರ್ಷ. ಓಕೆ, 20 ವರ್ಷದಲ್ಲಿ 1 ಕೋಟಿ ಎಲ್ಲಿ 1 ಲಕ್ಷ ರೂಪಾಯಿ 1 ಕೋಟಿ ಹೆಂಗೆ ಮಾಡೋಕ್ಕೆ ಸಾಧ್ಯ? ಇಲ್ಲ, ನನಗೆ ಅವತ್ತು ಬಡ್ಡಿ ಕಟ್ಟಲ್ಲ, ನನ್ನ ಕೈಲಿ ಆಗಲ್ಲ ಅಂತ ನಾನು ಆಲೋಚನೆ ಮಾಡಿದರೆ ಹೇಳಿ, ಏನಂತೀರಾ? ಕರೆಕ್ಟ್. ಇವತ್ತಿರಲಿಲ್ಲ ಅದು. ಆಲೋಚನೆಗಳು ಯಾವತ್ತೂ ಹುಷಾರಾಗಿ ಮಾಡಬೇಕು. ಚೇತನ್ ಹೇಳ್ತಾವ್ರೆ, ಬಡ್ಡಿಗೆ ತಂದಾಕರು, ನಾನು ತಂದಾಕ್ತೀನಿ ಅಂತ ಮುಟ್ಟಾಳ ಕೆಲಸಗಳು ದಯವಿಟ್ಟು ಯಾರೂ ಮಾಡ್ಕೋಬೇಡಿ. ನಾನೇನು ಹೇಳ್ತಾ ಇರೋದು, ಅವತ್ತಿನ ಹುಚ್ಚು ಆಲೋಚನೆ ಆ ಥರ ಮಾಡ್ದೋ, ಬಟ್ ಪ್ರಯತ್ನ ಸಕ್ಸಸ್ ಆಯಿತು. ಓಕೆ, ಪ್ರತಿಯೊಬ್ಬರು ಅಷ್ಟೇ ಆಸೆ ಎಷ್ಟಿರುತ್ತೆ ಅಷ್ಟು ಕಾಲು ಚಾಚಿ ಅದರಲ್ಲಿ ಸರಿಯಾದ ರೀತಿಯಲ್ಲಿ ಹಣವನ್ನು ವಿನಿಯೋಗ ಮಾಡ್ಕೊಳ್ಳಿ, ಲೈಫ್ ಚೆನ್ನಾಗಿರುತ್ತೆ. ಸೂಪರ್. ಸೈಟ್ ಬಂದಿದ್ದ ಕೂಡಲೇ ಸ್ವಲ್ಪ ಟೈಮ್ ತಗೊಂಡು ಪ್ಲ್ಯಾನಿಂಗ್ ಮಾಡಿ, ನನ್ನ ಅವಶ್ಯಕತೆ ಎಲ್ಲ ನೋಡಿಕೊಂಡು ನೆಮ್ಮದಿಯಾಗಿ ಮನೆ ಕಟ್ಸೋದು ಸರಿನಾ? ಅಥವಾ ಇಲ್ಲ ಅಂದರೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಎಲ್ಲ ಬೇಗ ಕಾಸ್ಟ್ಲಿ ಆಗ್ತಿದೆ, ಮನೆ ಕಟ್ಟೋದು ಕೂಡ ಕಾಸ್ಟ್ಲಿ ಬೇಗ ಆಗೋಗ್ತಿದೆ, ಅರ್ಜೆಂಟಲ್ಲಿ ಕಟ್ಸ್ಬಿಟ್ರೆ ಕಡಿಮೆಲಿ ಕಟ್ಸ್ಬಿಡ್ಬೋದು, ಬೇಗ ಫಿನಿಶ್ ಆಗಿಬಿಡುತ್ತೆ ಕೆಲಸ, ಬೇಗ ಸೆಟಲ್ ಅನ್ನೋ ಫೀಲಲ್ಲಿ ಅರ್ಜೆಂಟಲ್ಲಿ ಮನೆ ಕಟ್ಟೋದು ಬೆಟ್ರಾ? ನಿಮಗೆ ಅದು ಯಾವುದು ಸರಿ ನಿರ್ಧಾರ? ಇದು ತುಂಬ ಜನರಲ್ ಕ್ವಶನ್ಸ್. ನನ್ನ ಬಳಿ ಬರ್ತಾರೆ, ಫೋನ್ ಮಾಡ್ತಾರೆ, ನಿನ್ನೆನೂ ಮಾಡಿದ್ರು ಮೊನ್ನೆನೂ ಮಾಡಿದರು. ಸರ್, ಎಷ್ಟಾಗ್ಬಿಡುತ್ತೆ ಸರ್ ಅಂತ ಒಬ್ರು ಕೇಳ್ತಾರೆ. ಏನಕ್ಕೆ ಎಷ್ಟಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಎರಡನೇದು, ಸರ್ ನಾಳೆ ಪಾಯಿ ಪೂಜೆ ಮಾಡ್ತಾಯಿದ್ವಿ, ಪ್ಲ್ಯಾನ್ ಕೊಟ್ಬಿಡಿ ಸರ್ ಅಂತಾರೆ. ವರ್ಷವೆಲ್ಲ ಆರಾಮಾಗಿ ಕೂತಿದ್ದು ಲಾಸ್ಟ್ 1 or 2 ಡೇಸ್ನಲ್ಲಿ ಪೂಜೆ ಟೈಮ್ ಫಿಕ್ಸ್ ಮಾಡ್ಕೊಬಿಟ್ಟು ಪ್ಲ್ಯಾನ್ ಬೇಕು ಅಂತ ಅರ್ಜೆಂಟ್ ಮಾಡ್ತಾರೆ. ನೋಡಿ, ಇದೆಷ್ಟು ತಪ್ಪು ಅಂದರೆ, ನೋಡಿ, ಯಾವಾಗಲೂ ಅಷ್ಟೇ ಸೈಟ್ ತೊಗೊಂಡ್ಮೇಲೆ ಮೊದಲನೇ ಕೆಲಸ ನೀವು ಬಡ್ಜೆಟ ಹೊಂದಿಸ್ಕೊಳ್ಳಿ. ನಿಮ್ದು ಎಷ್ಟು ಸ್ಯಾಲ್ರಿ ಬರುತ್ತೆ, ಏನು ಕತೆ, ಅದನ್ನು ಯಾವ ರೀತಿ ಈಗಂದ್ರಲ್ಲ ನಾನು ಖುಷಿಯಾಗಿರಬೇಕು ಅಂತ, ಆ ಖುಷಿಗೆ ಎಷ್ಟು ಇರಬೇಕು, ಫ್ಯಾಮಿಲಿ ಮೇಂಟೈನ್ಗೆ ಎಷ್ಟು ಇರಬೇಕು, ಮನೆ EMIಗೆ ಎಷ್ಟು ಕೊಡಬೇಕು, ಎಷ್ಟು ಉಳಿತಾಯ ಮಾಡಿ ನಮ್ಮ ಎಮರ್ಜೆನ್ಸಿ ಲೈಫ್ ಸೆಕ್ಯೂರ್ಗೆ ಏನು ಇಟ್ಕೋಬೇಕು, ಇದನ್ನೆಲ್ಲವನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಮೊದಲೇದು. ಅದಾದ ನಂತರ ಒಬ್ಬ ಒಳ್ಳೆ ಇಂಜಿನಿಯರ್ನ ಹುಡುಕ್ಬಿಟ್ಟು ಒಂದು ನಿಮ್ಮ ರಿಕ್ವೈರ್ಮೆಂಟ್ ಮನೆಯೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಆ ರಿಕ್ವೈರ್ಮೆಂಟೆಲ್ಲ ಅವ್ರಿಗೆ ಹೇಳಿ ಎಕ್ಸ್ಪ್ಲೈನ್ ಮಾಡಿ. ಎಕ್ಸ್ಪ್ಲೈನ್ ಮಾಡಿದ್ರೆ ಆಗ ಅವ್ರು ಏನು ಮಾಡ್ತಾರೆ, ನಿಮಗೆ ನಿಮ್ಮ ಮನೆಗೆ ಯಾವುದೋ ಸೂಕ್ತ ಏನು. ಆಮೇಲೆ ಇಂಜಿನಿಯರ್ಸ್ ಆಲ್ಸೋ ಒಂಥರ ಡಾಕ್ಟ್ರ್ ಇದ್ದಂಗೆ, ಬಿಲ್ಡಿಂಗ್ ಡಾಕ್ಟ್ರ್ ಇದ್ದಂಗೆ. ಅವ್ರ ಹತ್ರ ಮುಕ್ತವಾಗಿ ಮಾತಾಡಿ. ಡಾಕ್ಟ್ರ್ ಹತ್ರ ಹೇಗೆ ಮುಚ್ಚುಮರೆಯಲ್ಲದೆ ಮಾತಾಡ್ತೀರಾ, ನಿಮ್ಮ ಬಡ್ಜೆಟ್ ವಿಚಾರಗಳನ್ನು ಮುಚ್ಚುಮರೆಯಲ್ಲದೆ ಹೇಳಿದ್ರೆ ಅವರು ಉತ್ತಮವಾದ ಐಡಿಯಾ ಕೊಡ್ತಾರೆ. ತುಂಬ ಖರ್ಚಾಗುತ್ತೇನೋ ಸರ್ ಇಂಜಿನಿಯರ್ಸ್ಗಳು ಅಂದರೆ? ಎಲ್ಲರಲ್ಲೂ ಇರುವಂತಹ ಒಂದು ತಪ್ಪು ಕಲ್ಪನೆ ಇದೊಂದೇ. ಸರ್, ಈಗ ಸಿಂಪಲ್ ನಾನೊಂದು ಮಾತಾಡ್ತೀನಿ. ಒಬ್ಬ ಡಾಕ್ಟ್ರ್ ಅಂತ ಓದಿರ್ತಾರೆ, ಯಾಕೆ ಅವ್ರ ಹತ್ರ ಹೋದ್ರೆ ತುಂಬ ದುಡ್ಡು ಖರ್ಚಾಗುತ್ತೆ ಅಂದ್ಬಿಟ್ಟು ನೀವೇ ಮೆಡಿಸಿನ್ಸ್ ಯಾಕೆ ತೊಗೊಳ್ಳಲ್ಲ? ಆರೋಗ್ಯದ ವಿಚಾರ ಸರ್ ಅಲ್ವಾ? ಒಂದು ಮನೆ ನಿಮ್ಮ ಕನಸನ್ನ ಪ್ಲ್ಯಾನ್ ಮಾಡಿಕೊಡ್ತಾ ಇರೋವಂಥದ್ದ ಬಡ್ಜೆಟನ್ನು ಹೇಗೆ ಅವ್ರು ಅದನ್ನು ಪ್ಲ್ಯಾನ್ ಮಾಡಿಕೊಡ್ತಾರಲ್ವಾ, ಡಿಸೈನ್ ಮಾಡಿಕೊಡ್ತಾರಲ್ವಾ.
ನಿಮ್ಮ ಮನೆ ಹೆಂಗೆ ಕಟ್ಟಬೇಕು, ಯಾವ ರೀತಿ ಹೋಗಬೇಕು, ಬಡ್ಜೆಟ್ ಹೆಂಗೆ ಇದು ಮಾಡಬೇಕು, ವಾಸ್ತು ಹೆಂಗಿರಬೇಕು, ಏನು ಮಾಡಿದ್ರೆ ಬೆಟ್ರ್ ಇರುತ್ತೆ, ಮೆಟೀರಿಯಲ್ ಎಲ್ಲಿ ಸಿಗುತ್ತೆ, ಏನು ಎತ್ತ, ಆಮೇಲೆ ಯಾವ ರೂಟ್ನಲ್ಲಿ ಹೋದರೆ ನೀವು ಸೇಫಾಗಿರ್ತೀರಾ, ಎಲ್ಲಿ ಸ್ಟ್ರಕ್ಚರಲ್ಲಿ ಹೇಗೆ ಹಾಕಬೇಕು, ಆಮೇಲೆ ಕಾಂಕ್ರೀಟ್ ಹೇಗೆ ಹಾಕಬೇಕು, ವರ್ಕನ್ನು ಹೇಗೆ ಮಾಡಬೇಕು, ಯಾವ ರೂಮ್ ಹೆಂಗೆ ಬಂದರೆ ಏನು ಚೆನ್ನಾಗಿರುತ್ತೆ, ಎಲ್ಲಿ ಯಾವ ದಿಕ್ಕಿನಲ್ಲಿ ಮಲಗಬೇಕು, ಯಾವ ಕಡೆಯಿಂದ ಗಾಳಿ ಬೆಳಕು ಬರುತ್ತೆ, ಕ್ರಾಸ್ ವೆಂಟಿಲೇಷನ್ಸ್ ಅಂದರೆ ಏನು, ಸನ್ಲೈಟ್ ಅಂದರೆ ಏನು, ಬೆಳಕನ್ನು ಹೇಗೆ ಮನೆ ಒಳಗಡೆ ತರಬೇಕು, ಮನೆ ಒಳಗಡೆ ಡಿಸೈನ್ಸನ್ನು ಹೆಂಗೆ ಮಾಡಬೇಕು, ವಾಸ್ತು ಎನರ್ಜಿನ ಹೆಂಗೆ ತುಂಬಬೇಕು. ಈಗ ಏನು ಮಾಡ್ತಾರೆ ಅಂದರೆ ಮನೇನ ಒಂದು ಮನೆ ಕಟ್ತೋರೆಲ್ಲ ಈಗ ನಮ್ಮಲ್ಲಿ ತುಂಬ ಸೈಂಟಿಸ್ಟ್ ಆಗ್ಬಿಟ್ಟಿರ್ತಾರೆ. ನಾನು ಮನೆ ಕಟ್ಬಿಟ್ಟೆ, ನಾನು ನೆಕ್ಸ್ಟ್ ಮನೆ ನಾನೇ ಕಟ್ಬಿಡ್ತೀನಿ ಹಾಗೆ ಹೇಗೆ ಅಂತ. ಸರ್ ನೋಡಿ, ಮನೆ ಯಾರು ಬೇಕಾದ್ರೂ ಕಟ್ಬೋದು. ಒಬ್ಬ ಸಣ್ಣ ಮೇಸ್ತ್ರಿ ಇಟ್ಕೊಂಡು ಯಾರು ಬೇಕಾದ್ರೂ ಕಟ್ಬೋದು. ಈಗ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಮೇಸ್ತ್ರಿ ಇಲ್ದಿರೋ ಮನೆ ಕಟ್ಟೋಕ್ಕೂ ಆಗಲ್ಲ. ಇಂಜಿನಿಯರ್ಸ್ ಇಲ್ಲ ಅಂತಂದರೆ ನಿಮ್ಮದು ಅದ್ಭುತವಾದ ಕನಸು ನಿಮಗೂ ಬರೋದೂ ಇಲ್ಲ. ಅರ್ಥ ಆಗ್ತದೆ. ಆಮೇಲೆ ರಿಗ್ರೆಟ್. ಹಾಗಾಗಿ ಇಂಜಿನಿಯರ್ನ ದಯವಿಟ್ಟು ಹೊರೆ ಅಂತ ತಿಳ್ಕೊಬೇಡಿ. ಓಕೆ, ಅವ್ರು ಅದಕ್ಕೆ ಅಂತಲೇ ಓದಿರ್ತಾರೆ. ಹೌದು. ಯಾಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಳು ಯಾರು ಇಂಜಿನಿಯರ್ಸ್ ಓದಿದ್ರೆ ಅವ್ರಿಗೆ ರೆಸ್ಪೆಕ್ಟ್ ಬೇಕು ಅಂತ ಆಸೆ ಪಡ್ತೀರಾ, ಬೇರೆಯವ್ರು ಇಂಜಿನಿಯರ್ ಓದಿದ್ರೆ ಅವ್ರು ಬೇಡ ನಾನು ದುಡ್ಡು ಉಳಿಸ್ತೀನಿ ಅಂತಂದರೆ ಹೆಂಗೋ, ಯಾವ ನ್ಯಾಯ? ಕರೆಕ್ಟೇ ಸರ್. ಹಾಂ ಹೇಳಿ, ಯಾವ ನ್ಯಾಯ ಹೇಗಿದೆ? ಕೊಡಿ, ಮಾಡಿಸಿ ಅವ್ರ ಕಡೆಯಿಂದ. ಅದು ಎಲ್ಲರೂ ಕೊಡಿ ಅಂತ ಹೇಳಲ್ಲ, ಉತ್ತಮವಾದ ವ್ಯಕ್ತಿನ ಆಯ್ಕೆ ಮಾಡಿ ಸರಿ ತಪ್ಪುಗಳನ್ನ ಗುರುತಿಸ್ಬಿಟ್ಟು ಮಾಡಿ. ಹೌದು ಸರ್. ಈಗ ಬಾಲು ಇಲ್ಲಿ ಏನಾಗುತ್ತೆ ಅಂತಂದರೆ, ಮನೇನ ಕನ್ಸ್ಟ್ರಕ್ಷನ್ ಅಂತ ಮಾಡಬೇಕಾದ್ರೆ ಒಂದು ದಿವಸ ಸಣ್ಣ ಆರೋಗ್ಯ ಕೆಟ್ಟರೆ ಒಂದು 2-3 ದಿವಸ ಸಫರ್ ಪಡ್ತೀರಾ. ಹೌದು. ಮನೆ ಕಟ್ಟಬೇಕಾದ್ರೆ ಒಂದು ಸರಿ ನೀವು ಸಾಲ ತೊಗೊಂಡು ಮನೇಲಿ ಇನ್ವೆಸ್ಟ್ ಮಾಡ್ತಿರಲ್ವಾ, ಅದು 20 ವರ್ಷ ಲೋನ್ ತೀರಿಸ್ಬೇಕು. ಲೈಫ್ ಲಾಂಗ್ ಆಲ್ಮೋಸ್ಟ್ ಆಲ್ ನೀವು ರಿಟೈರ್ಡ್ ಆಗ್ತೀರಾ. ಹೌದು. ಎಷ್ಟೋ ಮನೆಗಳು ಬೆಂಗಳೂರಿನಲ್ಲಿ ಅಥವಾ ಸುತ್ತಮುತ್ತ ಮನೆ ಕಟ್ಟಿದಾರಲ್ಲ, ಎಲ್ಲ ಹ್ಯಾಪಿಯಾಗಿದ್ದಾರೆ ಅಂದ್ಕೊಂಡಿದ್ದೀರಾ? ಈಗ ನೀವು ಕೇಳಿದ ಕ್ವಶನ್ಸನ್ನು ಮುಕ್ತವಾಗಿ ಕೇಳ್ತಾ ಇದ್ದೀರಾ. ನನಗೇನಪ್ಪ, ನನಗೆ ಒಂದು ಪ್ಲ್ಯಾನ್ ಕೊಟ್ಟರೆ ಸಾಕು, ನಾನೇ ನಿಂತು ಮಾಡಿಬಿಡ್ತೀನಿ ಅಂತ ಆಸೆ ಇಟ್ಕೊಂಡು ಸುಮ್ಮನೆ ಶುರು ಮಾಡಿ ಆರ್ಡಿನರಿ ಮನೆ ಕಟ್ಕೊಂಡು ದಿನ ಆಚ್ಕೋಗೋದು, ಚೆನ್ನಾಗಿ ಮಾಡಿರೋ ಮನೆ ನೋಡೋದು, ಕೊರಗೋದು ಬರೋದು, ನೋಡೋದು, ಕೊರಗೋದು ಬರೋದು, ಇದೇ ಆಗ್ಬಿಟ್ಟಿದೆ. ಎಷ್ಟು ಲೈಫ್ ಲಾಂಗ್ ರಿಗ್ರೆಟ್ ಆಗುತ್ತೆ. ಆಗಲೇ ಒಂದು ಉತ್ತಮವಾದ ಇಂಜಿನಿಯರ್ನ ನೋಡಿ ಮಾಡಿಸಿದ್ರೆ ಚೆನ್ನಾಗಿತ್ತಲ್ಲಪ್ಪ ಅನ್ಸ್ಬಿಡುತ್ತೆ. ಈಗ ನೀವು ನನ್ನ ಪ್ರತಿ ವಿಡಿಯೋಗಳು ನೋಡಿ, ನಾನು ಎಲ್ಲರಿಗೂ ನಾನು ಏನು ಹೇಳ್ತಾ ಇರ್ತೀನಿ ಅಂದರೆ, ಒಬ್ಬ ಉತ್ತಮವಾದ ಇಂಜಿನಿಯರ್ನ ಜೊತೆಗೆ ಇಟ್ಟುಕೊಂಡು ಮನೆ ಕಟ್ಟಿ. ಹೌದು ಸರ್. ನಿಮ್ಮ ಬಡ್ಜೆಟ್ ಬಗ್ಗೆ, ವಿಚಾರಗಳ ಬಗ್ಗೆ, ಅವ್ರ ಪ್ರೈಸು ಜಾಸ್ತಿ ಅಂತ ಫೀಲ್ ಆಗಿದರೆ ಮಾತಾಡಿ ಕೂತ್ಕೊಂಡು ಕೇಳ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಯಾರು ಕೆಟ್ಟವರು ಅಂತ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ನಾನು ಒಂದು ಒಳ್ಳೆ ಮನೆ ಕಟ್ಕೊಟ್ಟೆ ಅನ್ನೋ ಅವ್ರಿಗೊಂದು ಖುಷಿ ಇರುತ್ತೆ. ಹಾಗಾಗಿ ಉತ್ತಮವಾದವ್ರನ್ನ ನಿಮ್ಮ ಜೊತೆ ಇಟ್ಕೊಳ್ಳಿ, ಮನೆ ಚೆನ್ನಾಗಿ ಬರುತ್ತೆ. ಬರೀ ಮನೆ ಕಟ್ಟೋದು ಒಂದೇ ಅಲ್ಲ, ಅದು ಯುನಿಕ್ ಆಗಿರೋ ಒಂದು. ಹೌದೌದು. ಆ ಯುನಿಕ್ ಅನ್ನೋ ಪದಕ್ಕೆ ಅದು ಬೇಕು ಅಂತ ಆಸೆ ಪಟ್ಟಾಗ ಇಂಜಿನಿಯರ್ ಜೊತೆ ಇರಲೇಬೇಕಲ್ಲ. ನನ್ನ ಹತ್ರ ಇರೋವಂಥ ಮನೆ ಬೇರೆ ಇನ್ನೆಲ್ಲೂ ಇರಲ್ಲ. ನಾನು ಎಷ್ಟೋ ಜನ ಕೇಳ್ತೀನಿ, ಬೇರೆ ಮನೆ ಕಾಪಿ ಮಾಡೋಕೆ ಹೋಗ್ಬೇಡಿ ಸರ್, ನಿಮ್ಮ ಮನೆ ಯಾರು ಬೇಕಾದ್ರೂ ಕಾಪಿ ಮಾಡಲಿ. ಬದುಕಲ್ಲಿ ಒಂದೇ ಸಲ ಮನೆ ಕಟ್ಟೋದು, 2ನೇ ಬಾರಿ 3ನೇ ಬಾರಿ ಕಟ್ಟೋದು ಅವ್ರು ತಾಕತ್ತಿದ್ದವ್ರು ಕಟ್ತಾರೆ. ಒಬ್ಬ ಮನುಷ್ಯ ಒಂದು ಜೀವನದ ಒಂದು ಮನೆ ಕಟ್ಟೋದು ಅದು ಗ್ರೇಟ್. ಅಂಥದ್ರಲ್ಲಿ ಅದ್ಭುತವಾಗಿ ಕಟ್ಟಿ. ಯಾಕೆ ಯಾವುದೋ ಮನೆ ಕಾಪಿ ಮಾಡ್ತೀರಾ? ವಿಭಿನ್ನವಾಗಿ ಆಲೋಚನೆ ಮಾಡಿ. ಕರೆಕ್ಟ್. ಸರಿ ಸರ್, ಈಗ ಮನೆ ಕಟ್ಟೋಕ್ಕೆ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಏನೇನು ಸ್ಟೆಪ್ಸ್ಗಳನ್ನ ನಾನು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡ್ಬೇಕು ಸರ್? ಒಂದು ಬಲೋ. ಹಾಂ ಸರ್. ನೀವು ಈಗ ಆಲ್ರೆಡಿ ಸೈಟ್ ಪರ್ಚೇಸ್ ಮಾಡಿರ್ತೀರ ಅಂದ್ಕೊಳ್ಳಿ. ಸೈಟ್ ಪರ್ಚೇಸ್ ಮಾಡಿಲ್ಲ ಅಂತಂದರೆ ಲೀಗಲಾಗಿ ಹೋಗಬೇಕಾಗುತ್ತೆ. ಹೌದು. ಡಾಕ್ಯುಮೆಂಟ್ಸ್ ತೊಗೋಬೇಕಾಗುತ್ತೆ, ರಿಜಿಸ್ಟ್ರ್ ಮಾಡಬೇಕಾಗುತ್ತೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೈಟ್ ಆಗಿದೆ, ನೀವು ಅದಕ್ಕೆ ಖಾತಾ ಮಾಡಿಸಿ. ನೆಕ್ಸ್ಟ್ ಸ್ಟೆಪ್ಪು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸಿ. ಜೊತೆಗೆ ವರ್ಕಿಂಗ್ ಪ್ಲ್ಯಾನ್ ಮಾಡಿಸಿ. ವರ್ಕಿಂಗ್ ಪ್ಲ್ಯಾನ್ ಅಂದರೆ ಮನೆ ಕಟ್ಟೋ ವಿಚಾರಕ್ಕೆ ಯಾವ್ಯಾವ ರೀತಿ ಪ್ಲ್ಯಾನ್ಸ್ ಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಓಕೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಎಲ್ಲರೂ ಪ್ಲ್ಯಾನ್ ಅಂದರೆ ನಾವೊಂದು ರಫ್ ಕಾನ್ಸೆಪ್ಟ್ ಪ್ಲ್ಯಾನ್ ಅಂತ ಕೊಡ್ತೀವಿ, ಅದನ್ನೇ ಸಾಕು ಅಂದ್ಕೊಬಿಡ್ತಾರೆ. ಅದು ಹಂಗಾಗಲ್ಲ. ನಾನು ಕೆಲವೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಹೌದು ಸರ್. ಕಾನ್ಸೆಪ್ಟ್ ಪ್ಲ್ಯಾನ್ ಬರುತ್ತೆ, ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಪ್ಲ್ಯಾನ್ ಬರುತ್ತೆ, ಪ್ಲಿಂತ್ ಪ್ಲ್ಯಾನ್ ಬರುತ್ತೆ, ಫೌಂಡೇಶನ್ ಪ್ಲ್ಯಾನ್ಸ್ ಬರುತ್ತೆ, ದೆನ್ ವಾಲ್ದು ಪ್ಲ್ಯಾನ್ ಬರುತ್ತೆ, ಫರ್ನಿಚರ್ ಲೇಔಟ್ ಅಂತ ಬರುತ್ತೆ, ಪ್ಲಂಬಿಂಗ್ ಬರುತ್ತೆ, ಎಲೆಕ್ಟ್ರಿಕಲ್ ಬರುತ್ತೆ, ಸ್ಟ್ರಕ್ಚರ್ ಬರುತ್ತೆ, ತುಂಬ ಡ್ರಾಯಿಂಗ್ಸ್ ಬರುತ್ತೆ ಸರ್. ಇದು ಅದೇ ಅಪ್ರೂವಲ್ ತೊಗೊಳಕಿರೋ ಪ್ಲ್ಯಾನಲ್ಲೂ ಇರುತ್ತೆ ಸರ್ ಅದೆಲ್ಲ? ಇಲ್ಲ. ಅದ್ರಲ್ಲಿ ಏನಾಗುತ್ತೆ ಅಂದರೆ ಬೈಲಾ ರೂಲ್ಸ್ ಅಂತ ಹೇಳ್ತೀವಿ. ನಮ್ಮ ಗೌರ್ಮೆಂಟ್ ಮಾಡಿರುವಂಥ ಒಂದು ರೂಲ್ ಅದು. ಆ ಬೈಲಾ ರೂಲ್ಸ್ ಪ್ರಕಾರ ಎಷ್ಟು ಜಾಗ ಬಿಡಬೇಕು ಅನ್ನೋ ಡೀಟೇಲ್ಸ್ ಬಿಟ್ಟರೆ, ಎಷ್ಟು ಫ್ಲೋರ್ ಕಟ್ಟಬೇಕು ಅನ್ನೋ ಡೀಟೇಲ್ಸ್ ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ಹಾಗಾಗಿ ಸ್ಯಾಂಕ್ಷನ್ ಪ್ಲ್ಯಾನ್ ಇಸ್ ಡಿಫ್ರೆಂಟ್, ವರ್ಕಿಂಗ್ ಪ್ಲ್ಯಾನ್ ಇಸ್ ಡಿಫ್ರೆಂಟ್. ಅರ್ಥ ಆಗ್ತಾ ಇದೆಯಾ? ನೀವು ವರ್ಕಿಂಗ್ ಪ್ಲ್ಯಾನ್ ತೊಗೊಳ್ಳಿ ಪೂರ್ತಿ. ಅದಾದಮೇಲೆ ಎಲಿವೇಷನ್ಸ್ ಅಂತ ಬರುತ್ತೆ, 3D ಎಲಿವೇಷನ್ ಬರುತ್ತೆ, ಅದು ತೊಗೊಳ್ಳಿ. ಇನ್ನೂ ಇನ್ ಡೆಪ್ತ್ ಡೀಟೇಲ್ ಚೆನ್ನಾಗಿ ಬೇಕು ಅಂದರೆ ಇಂಟೀರಿಯರ್ ಡ್ರಾಯಿಂಗ್ಸ್ ಅಂತ ತೊಗೊಳ್ಳಿ. ಇಂಟೀರಿಯರ್ 3D ಡ್ರಾಯಿಂಗ್ಸ್ ಅಂತ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ನಿಮ್ಮ ಹತ್ರ ಹಣ ಇತ್ತು, ನಾವು ಇನ್ನೂ ಏನಾದ್ರು ಕ್ಯೂರಿಯಾಸಿಟಿ ಇತ್ತು ಅಂದರೆ ವಾಕ್ ಥ್ರೂ ಅಂತ ಬರುತ್ತೆ. ನಮ್ಮ ಮನೆ ಹೇಗೆ ಬರುತ್ತೆ ಅನ್ನೋದು ಇಂಟೀರಿಯರ್ ನೋಡ್ಬೋದು. ವಾಕ್ ಥ್ರೂ ಅಂತ ಒಂದು ವಿಡಿಯೋ ರೂಪದಲ್ಲಿ ಕೂಡ ನೋಡ್ಬೋದು. ಯಾಕೆಂದರೆ ಇವಾಗ ನಾವು ಹೇಳ್ತಾ ಇದ್ವಲ್ಲ, ಒಂದು ಮನೆ ಕಟ್ಟೋದು ಆಲ್ಸೋ ಒಂದು ಎಂಜಾಯ್ಮೆಂಟ್.
ಹೌದು ಸರ್. ಪ್ರಾಪರ್ ಪ್ಲಾನ್ ಇಟ್ಕೊಂಡು ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ದಟ್ಸ್ ಆಲ್ಸೋ ಇಟ್ಸ್ ವೆರಿ ಗುಡ್ ಎಂಜಾಯ್ಮೆಂಟ್ ಅಂತ ಹೇಳ್ತೀವಿ. ಖುಷಿಯಾಗಿ ನಮ್ಮ ಮನೇನ ನಾವು ನಿಂತ್ಕೊಂಡು ಖುಷಿಯಿಂದ ಉತ್ತಮವಾದ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಖುಷಿ ಕಟ್ತೀರ. ಅದಕ್ಕೊಂದೊಂದು ಇಂಟೀರಿಯರ್ ಸೆಲೆಕ್ಟ್ ಮಾಡೋದಾಗಲಿ ಚೂಸ್ ಮಾಡೋದಾಗಲಿ, ಜೊತೆಗೆ ವರ್ಕಿಂಗ್ ಪ್ಲಾನ್ ಮಾಡೋಕ್ಕೆ ಮುಂಚೆ ಇಂಜಿನಿಯರ್ಸ್ ಹತ್ರ ನೀವು ನಿಮ್ಮ ಆಸೆಗಳೇನು, ನಿಮ್ಮ ರಿಕ್ವೈರ್ಮೆಂಟ್ ಏನು, ನಿಮ್ಮ ಬಡ್ಜೆಟ್ಸ್ ಏನು, ಯಾವ ರೀತಿ ಮಾಡಬೇಕು, ಯಾವುದಕ್ಕೆ ಕೈ ಹಾಕಿದ್ರೆ ಜಾಸ್ತಿ ಕಾಸ್ಟ್ ಆಗುತ್ತೆ, ಯಾವುದರಿಂದ ದುಡ್ಡನ್ನು ಎಲ್ಲಿ ಉಳಿಸ್ಬೇಕು, ಎಲ್ಲಿ ಖರ್ಚು ಮಾಡಬೇಕು, ಇದನ್ನೆಲ್ಲ ಅವ್ರ ಹತ್ರ ಮುಕ್ತವಾಗಿ ಮಾತಾಡಿ. ಅರ್ಥ ಆಗ್ತಾ ಇದೆಯಾ? ಮುಕ್ತವಾಗಿ ಮಾತಾಡಿ A to Z ಪ್ಲ್ಯಾನ್ ಸೆಟಪ್ ಎಲ್ಲ ರೆಡಿ ಆದ್ರೇ ಹೌದು ಮುಂದಿನ ಹಂತ ಮನೆ ಶುರು ಮಾಡೋದು. ಅಂದರೆ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಶುರು ಮಾಡ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ನೀವು ಫುಲ್ ಕ್ಯಾಶ್ ಆಗಿ ಮನೆ ಕಟ್ತೀರಾ ಅಥವಾ ಬ್ಯಾಂಕ್ ಲೋನ್ಗೆ ಹೋಗ್ತೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆ. ಬ್ಯಾಂಕ್ ಲೋನ್ಗೆ ಹೋಗಬೇಕು ಅಂತಂದರೆ ಉತ್ತಮವಾದ ನಿಮಗೆ ಸೂಟಬಲ್ ಆಗುವಂತಹ ನಿಮ್ಮ IT ಎಲ್ಲ ಪರ್ಫೆಕ್ಟ್ ಆಗಿದ್ದರೆ ನಿಮಗೆ ಲೋನ್ ಎಷ್ಟು ಸಿಗುತ್ತೆ ಅಂತ ನೋಡಿಕೊಂಡು ನೀವು ಒಂದು 2-3 ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಲೋನ್ಗೆ ಟ್ರೈ ಮಾಡಿ. ಓಕೆ. ಅವರು ಕೆಲವೊಂದು ಡಾಕ್ಯುಮೆಂಟ್ ಕೇಳ್ತಾರೆ, ಅಂದರೆ ಪ್ಲ್ಯಾನ್ ಸ್ಯಾಂಕ್ಷನ್ ಆಗ್ಬೋದು, ಬ್ಯಾಂಕ್ ಎಸ್ಟಿಮೇಷನ್ಸ್ ಆಗ್ಬೋದು, ನಮ್ಮದು IT ಇದಾಗ್ಬೋದು. ಯಾಕೆಂದರೆ IT ಯಾಕಿರಬೇಕು ಅಂತಂದರೆ ನಾವು ಲೋನ್ನ ರೀಪೇಮೆಂಟ್ ಯಾವ ರೀತಿ ಮಾಡ್ತೀವಿ, ನಮ್ಮ ಕೆಪಾಸಿಟಿ ಏನಿದೆ, ಹಣಕಾಸಿನ ವ್ಯವಹಾರ ಹೇಗಿದೆ ಅನ್ನೋದು ನಮ್ಮ IT-ನಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಬ್ಯಾಂಕಿಗೆ ಏನು ಬೇಕು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ. ನಿಮ್ಮ ಮನೆ ಕಟ್ಟಿಗೆ ಎಷ್ಟು ದುಡ್ಡು ಆಗ್ತಾ ಇದ್ದೀರಾ, ಐ ಥಿಂಕ್ ಮನೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಏನಿದೆ ಅದಕ್ಕೆ 75 to 80, ಅಂದರೆ 70 to 80 ನಿಮಗೆ 80% ಲೋನ್ ಕೊಡ್ತಾರೆ ಅಪ್ ಟು. ಅಂದರೆ ಎಲಿಜಿಬಲ್ IT-ನಲ್ಲಿ ಇರಬೇಕು. ಅಥವಾ ಸ್ಯಾಲ್ರಿ ಸ್ಲಿಪ್ ಆಗಿರ್ಬೋದು ಅಥವಾ IT ಆಗಿರ್ಬೋದು, ಈ ಥರದಲ್ಲಿ ನಿಮ್ಮ ಎಲಿಜಿಬಲ್ ನೋಡಿಕೊಂಡು ಬ್ಯಾಂಕಲ್ಲಿ ನಿಮ್ಮ ಕನ್ಸ್ಟ್ರಕ್ಷನ್ ಕಾಸ್ಟ್ಗೆ 70 to 80% ಲೋನ್ ಕೊಡ್ತಾರೆ. ಮನೆ ಕಟ್ಟೋಕ್ಕಿಂತ ಮುಂಚೆ ನೀವು ಮಿನಿಮಮ್ ಸ್ಟಾರ್ಟಿಂಗ್ನಲ್ಲಿ ಒಂದು 10 to 20% ತನಕ ದುಡ್ಡನ್ನ ಇಟ್ಕೊಂಡಿರಲೇಬೇಕು. ಯಾಕೆಂದರೆ ಬ್ಯಾಂಕ್ನಲ್ಲಿ ಅಪ್ ಟು ಫೌಂಡೇಶನ್ ತನಕ ದುಡ್ಡನ್ನ ರಿಲೀಸ್ ಮಾಡಲ್ಲ. ಬ್ಯಾಂಕ್ ಕೊಡುತ್ತೆ ಅಂತೇಳಿ ತುಂಬ ಜನ ಮನೆ ಶುರು ಮಾಡೋಕೆ ಹೋಗ್ತಾರೆ. ಅದು ತುಂಬ ತಪ್ಪು ಕೆಲಸ. ಬ್ಯಾಂಕ್ ಕೊಡೋದೇ ಆಫ್ಟರ್ ಫೌಂಡೇಶನ್, ಒಂದು ಸ್ಟೇಜ್ ಆದಮೇಲೆ ಬ್ಯಾಂಕು ಅಮೌಂಟ್ ರಿಲೀಸ್ ಮಾಡುತ್ತೆ. ಇದನ್ನು ಒಂದ್ಸರಿ ಮೈಂಡಲ್ಲಿ ಇಟ್ಕೋಬೇಕು. ಆಮೇಲೆ ಎಂಡ್ ಆಫ್ ಬಿಲ್ಡಿಂಗ್ ವರ್ಕ್, ಅಂದರೆ ಬಿಲ್ಡಿಂಗ್ ವರ್ಕ್ ಹೆಂಡಿಂಗ್ ಮೂಮೆಂಟ್ಸ್ ಇರುತ್ತಲ್ಲ, ಆ ಮೂಮೆಂಟ್ಸಲ್ಲಿ ಕೂಡ ಬ್ಯಾಂಕಲ್ಲಿ ಅಷ್ಟು ಸುಲಭವಾಗಿ ಅಮೌಂಟ್ ರಿಲೀಸ್ ಆಗಲ್ಲ. ಎಂಡಲ್ಲೂ ಕೂಡ ಒಂದು 10% ತನಕ ಅಮೌಂಟ್ ಇಟ್ಕೊಂಡ್ರೆ ತುಂಬ ಸೂಕ್ತ. 10% ಅಮೌಂಟ್ ಇಟ್ಕೊಂಡು ಮನೆ ಫಿನಿಶ್ ಮಾಡಿಕೊಂಡು ಲಾಸ್ಟಲ್ಲಿ ಮನೆ ಮುಗಿದ ಮೇಲೆ ಬ್ಯಾಂಕ್ ಅವ್ರು ಕೊಟ್ಟಾಗ ಅದನ್ನು ಆ ಕಮಿಟ್ಮೆಂಟ್ಗಳ ತೀರಿಸ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಈಗ ಈ ಇಂಟೀರಿಯರ್ ಡಿಸೈನ್ಸು ಆ್ಯಂಡ್ ಮನೆ ಹೇಗೆ ಬರುತ್ತೆ ಅನ್ನೋದೆಲ್ಲ ನೀವು ಹೇಳಿದ್ರಲ್ವಾ? ಹೌದು ಸರ್. ನಂಗೊಂದು ಪ್ರಾಬ್ಲಮ್ ಇದೆ. ನೀವೊಂದು ಡಿಸೈನ್ ಕೊಟ್ಟರೆ ನಂಗೆ ಅನಿಸುತ್ತೆ ಇನ್ನೊಂದು ಕಡೆ ಹೋಗೋಣ, ಇನ್ನೂ ಚೆನ್ನಾಗಿರೋ ಡಿಸೈನ್ ಬರುತ್ತೇನೋ ಅಂತ. ಮತ್ತು ಅದೊಂದು ಬರುತ್ತೆ, ಎರಡೂ ಇರುತ್ತೆ. ಬಟ್ ಇನ್ನೊಂದು ಡಿಸೈನ್ ನೋಡೋಣ, ಇನ್ನೊಂದು ಕಡೆ ಹೋಗಿ ನೋಡೋಣ, ಅದು ಇದಕ್ಕಿಂತ ಬೆಟ್ರಾಗಿ ಬರುತ್ತೇನೋ ಅಂತ ನಾನು ಅಲ್ಲೋಗ್ಬಿಟ್ಟು ಅಲ್ಲೊಂದು ತೊಗೊಳ್ತೀನಿ, 3-4 ಆಪ್ಷನ್ ತೊಗೊಳ್ತೀನಿ. ಮತ್ತು ಆ 3-4 ಆಪ್ಷನಲ್ಲೂ ಕನ್ಫ್ಯೂಷನಲ್ಲಿ ಬೀಳ್ತೀನಿ. ನನ್ನ ಬ್ರದರ್ಗೋ ನನ್ನ ಫ್ರೆಂಡ್ಸ್ಗೋ ಇವಾಗ ನನ್ನ ಕನ್ಫ್ಯೂಷನ್ ಇದ್ದರೆ ಅವ್ನು 4 ಜನ ಯಾವುದು ರೆಕಮೆಂಡ್ ಮಾಡ್ತಾರೋ ನೋಡೋಣ ಅಂತ. ಅದರಲ್ಲಿ 3 ಜನ ಇದು ಚೆನ್ನಾಗಿದೆ ಅಂತಾರೆ, 3 ಜನ ಅದು ಚೆನ್ನಾಗಿದೆ ಅಂತಾರೆ. ಇವಾಗ ಎರಡೂ ಚೆನ್ನಾಗಿದೆ, ಮತ್ತು ಯಾವ್ದು ಬೆಸ್ಟ್ ಅಂತ ಕನ್ಫ್ಯೂಷನ್ ಅಂತ ಹೇಳ್ತೀವಿ. ನಾವು ಬದುಕಿನಲ್ಲಿ ಯಾವತ್ತಿದ್ರೂ ಅಷ್ಟೇ, ಮದುವೆ ಆದಮೇಲೂ ಅಷ್ಟೇ, ಗಂಡ ಹೆಂಡತಿ ನಂಬಬೇಕು, ಹೆಂಡತಿ ಗಂಡನ ನಂಬಬೇಕು. ಹಾಗೆ ಮನೆ ಕಟ್ಟೋ ವಿಚಾರ ಅಂತ ಬಂದಾಗ ನಮಗೆ ಆತ್ಮೀಯರು ಅಂತ ಯಾರು ಇರ್ತಾರೆ. ಅದರಲ್ಲೂ ಇಂಜಿನಿಯರ್ ಕಮ್ ಕಾಂಟ್ರಾಕ್ಟ್ರೇ ಸಿಕ್ಬಿಟ್ರೆ ತುಂಬ ಉತ್ತಮ. ಅಥವಾ ಒಳ್ಳೆ ಇಂಜಿನಿಯರ್ ನಿಮ್ಮ ಸಲಹೆ ಕೊಟ್ಟರೆ ಅದನ್ನು ತೊಗೊಂಡ್ರೆ ಅವರು ಟೆಕ್ನಿಕಲಾಗಿ ಕೊಡ್ತಾರೆ, ನಿಮ್ಮ ಹಣಕಾಸು ವಿಚಾರವಾಗಿ ಕೊಡ್ತಾರೆ, ವಾಸ್ತು ವಿಚಾರವಾಗಿ ಕೊಟ್ಟಿರ್ತಾರೆ, ಆಮೇಲೆ ನಿಮ್ಮ ಆಸೆಗಳೇನು ಅನ್ನೋ ವಿಚಾರಕ್ಕೂ ಗೈಡ್ ಕೊಡ್ತಾರೆ. ಇಲ್ಲಿ ತುಂಬ ಜನ ಹಾಳಾಗೋದು ಎಲ್ಲಿ ಅಂತಂದರೆ ಅತಿ ಹೆಚ್ಚು ಜನಗಳ ಸಲಹೆ ತೊಗೊಂಡಾಗ. ಒಂದು. ಎರಡನೇದು, ಯಾವಾಗ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಯಾವಾಗ ತೊಗೋಬೇಕು ಸಲಹೆಗಳನ್ನ, ಯಾವಾಗ ತೊಗೋಬಾರ್ದು. ಕಟ್ಟೋಕ್ಕೆ ಮುಂಚೆ ತಗೊಳ್ಳಲ್ಲ, ಕಟ್ಟಿದ ಮೇಲೆ ತೊಗೊಳಕ್ಕೆ ಹೋಗ್ತಾರೆ, ಅವ್ರು ತುಂಬ ಹಾಳಾಗ್ತಾರೆ. ಆಮೇಲೆ ತುಂಬ ಜಾಸ್ತಿ ಜನ ಕೇಳಿದ್ರು ಕೂಡ ಅದು ಏನಾಗುತ್ತೆ ಅಂದರೆ ಕನಸು ನಿಮ್ದಲ್ವಾ, ನಿಮ್ಮ ಮನಸ್ಸಿನೊಳಗಡೆ ಏನಿದೆ ಅನ್ನೋದು ಯಾರಿಗೂ ಗೊತ್ತಿರುತ್ತೆ. ಅದಕ್ಕೆ ಹೇಳ್ತೀನಿ, ಕೆಲವೊಂದು ನಿರ್ಧಾರಗಳನ್ನ ಸ್ವಂತವಾಗಿ ತೊಗೋಬೇಕು. ಆಮೇಲೆ ಸಲಹೆ ತೊಗೋಬೇಡಿ ಅಂತ ಯಾರಿಗೂ ಹೇಳಲ್ಲ. ಆತ್ಮೀಯವಾದ ಸ್ನೇಹಿತರನ್ನ ಇಟ್ಕೊಳ್ಳಿ, ಒಬ್ಬರನ್ನ ಇಟ್ಕೊಳ್ಳಿ. ಸರ್, ಈಗಿನ ಯೂತ್ ಏನು ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಮನೆ ಕಟ್ಟೋದ್ರ ಬಗ್ಗೆ? ಅವರು ಸದ್ಯಕ್ಕೆ ಯಾರ ಮಾತನ್ನು ಕೇಳೋ ಸ್ಟೇಜಲ್ಲಿ ಇಲ್ಲ. ಯಾಕೆ ಅಂತಂದರೆ ಕಾಲಘಟ್ಟಕ್ಕೆ ಒಬ್ರಿಗೆ ಒಂದಾದೊಂದು ಕಾಲದಲ್ಲಿ ಹಸುವಿತ್ತು, ಹಸುವನ್ನ ನೀಗಿಸ್ಕೊಳ್ಳೋಕೆ ಒದ್ದಾಡಿದ್ರು. ನಂತರ ಬಟ್ಟೆ ಬರಿಗಳ ಬಗ್ಗೆ ಆಲೋಚನೆ ಮಾಡ್ತಾ ಬಂದು, ಅದಾದ ಮೇಲೆ
ಅಯ್ಯೋ ತಡಿಯಪ್ಪ ಒಂದು ಸೈಟ್ ತೊಗೋಬೇಕು ಅಂತ ಬಂತು ನೆಕ್ಸ್ಟ್ ಜನ್ರೇಷನ್ನು. ಅದಾದ ನಂತರ ಏನನ್ನಿಸ್ತು, ಒಂದು ಮನೆ ಕಟ್ಕೋಬೇಕು ಅಂತ ಬಂತು. ಈಗ ನಮ್ಮ ಮಕ್ಕಳುಗಳಿಗೆ ಏನಾಗಿದೆ, ಹಸುವಿಲ್ಲ, ಬಟ್ಟೆ ಪ್ರಾಬ್ಲಮ್ ಇಲ್ಲ, ಖರ್ಚು ವೆಚ್ಚ ಚಿಂತೆ ಇಲ್ಲ, ಸೈಟ್ ತಗೋಬೇಕು ಅಂತ ಏನೂ ಇಲ್ಲ, ಮನೆ ಕಟ್ಟಬೇಕು ಅನ್ನೋದೇನೂ ಇಲ್ಲ. ಯಾಕೆ ಅಂದರೆ ಅವ್ರ ತಂದೆ ತಾಯಿಗಳು ಆಲ್ಮೋಸ್ಟ್ ಅಲ್ಲಿ ಮಾಡಿಬಿಟ್ಟಿರ್ತಾರೆ, ಆ ಕೊರಗುಗಳನ್ನ ನೀಗಿಸ್ಬಿಟ್ಟಿರ್ತಾರೆ. ಈಗಿನ ಜನ್ರೇಷನ್ಗೆ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾ ಎಂಜಾಯ್ಮೆಂಟ್ ಬೇಕು, ನಾನು ಫೇಮಸ್ ಆಗಬೇಕು, ಇಮ್ಮಿಡಿಯೇಟ್ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಬೇಕು, ಈ ಥರ ಫೀಲೇ ಜಾಸ್ತಿ ಇರುತ್ತೆ. ನಾವು ಖುಷಿಯಾಗಿರಬೇಕು. ಈಗ ಎಷ್ಟೋ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ವೀಡಿಯೋಗಳು ನೋಡ್ತಾ ಇರ್ತೀನಿ, ಇರುವುದೊಂದೇ ಜೀವನ, ಅವ್ನಿಗೆ 20-25 ವರ್ಷ ಹಾಕಿರ್ತಾರೆ, ಇರುವುದೊಂದೇ ಜೀವನ, ಎಂಜಾಯ್ ಮಾಡಿ ನೇಚರ್ಗೆ ಹೋಗಿ ಅಲ್ಲಿ ಸುತ್ತಾಡಿ ಇಲ್ಲಿ ಸುತ್ತಾಡಿ ವಾಟರ್ ಫಾಲ್ಸ್ ನೋಡಿ, ಅದು ನೋಡಿ ಇದು ನೋಡಿ ಅಂತ ಹೇಳ್ತಾ ಇರ್ತಾರೆ. ನಾನು ತಪ್ಪು ಅಂತ ಹೇಳಲ್ಲ. ಯಾವಾಗ ಒಂದು ಮಂತ್ಗೆ ಒಂದು ಬಾರಿ ಹೋಗಿ ಅಥವಾ 2 ಮಂತ್ಸ್ಗೆ ಒಂದು ಸರಿ ಹೋಗಿ ಈ ಜವಾಬ್ದಾರಿಗಳು ನಿಭಾಯಿಸಬೇಕು, ಅದನ್ನು ಎಂಜಾಯ್ ಮಾಡಿ. ನಾವು ಬೇಡ ಅಂತ ಹೇಳಲ್ಲ, ಅರ್ಥ ಆಗ್ತಾ ಇದೆಯಾ? ಖುಷಿನೇ ಜೀವನ ಅಲ್ಲ. ಹೌದೌದು, ಜೀವನ ಸರಿ ಇದ್ದರೆ ಖುಷಿ ನಿಮ್ಮದೇ ಆಗಿರುತ್ತೆ. ಅಪ್ಸ್ ಆ್ಯಂಡ್ ಡೌನ್ ಇರುತ್ತೆ ಅಲ್ವಾ? ಹಾಗಾಗಿ ಈಗಿನ ಜನ್ರೇಷನ್ನವ್ರಿಗೆ ಖುಷಿಯಾಗಿರಿ, ಎಂಜಾಯ್ ಮಾಡಿ ಲೈಫನ್ನು. ಜೊತೆಗೆ ನಾಳೆ ಲೈಫ್ ಬಗ್ಗೆ ಗಮನ ಇರಲಿ, ಫ್ಯೂಚರ್ನ ಸರಿಯಾಗಿ ಇಟ್ಕೊಳ್ಳಿ. ಹಾಗಾಗಿ ನಿಮ್ಮ ಲೈಫ್ ಹೇಗಿರುತ್ತೆ ಅಂದರೆ, ನೀವು ಎಕ್ಸ್ಪೆಕ್ಟೇಷನ್ ದಾಟಿ ಲೈಫು ಸುಂದರವಾಗಿರುತ್ತೆ. ನಾಳೆ ಚೆನ್ನಾಗಿರಬೇಕು ಅಂತಂದರೆ ಸ್ವಲ್ಪ ಕಷ್ಟಪಡಿ. ಓಕೆ, ಅಷ್ಟೇ ಸರ್. ಈಗ ಜೆನ್ಜಿ ಈಗಿನ ಯೂತ್ ಆಯಿತು, ಒಂದು 50+ ದಾಟಿರೋ ಅಂಥ ವ್ಯಕ್ತಿಗಳು ಸೈಟ್ ಇರುತ್ತೆ ಅಥವಾ ಇರಲ್ಲ, ಅವರಿಷ್ಟು ವರ್ಷ ಕಷ್ಟಪಟ್ಟು ಅಂದರೆ ಪ್ರಾಪರಾಗಿ ಸೇವ್ ಮಾಡ್ತೀರಾ, ಹೆಂಗೋ ಬಂಗಾರದ ಮೇಲೇನೋ ಇಲ್ಲ ಸೈಡಲ್ಲಿ ಹಣ ಹೂಡಿಕೆ ಮಾಡಿನೋ ಒಂದು ಸ್ವಲ್ಪ ಏನೋ ಮಿಡಿಲ್ ಕ್ಲಾಸಿಂದ ಬೆಳೆದು ಕಮಿಟ್ಮೆಂಟ್ಸ್ ಎಲ್ಲ ನೋಡಿಕೊಂಡು ಒಂದು ಸರ್ಟನ್ ಆಫ್ ಅಮೌಂಟ್ನ ಇಟ್ಕೊಂಡಿರ್ತಾರೆ. ಬಟ್ ಅವ್ರಿಗೆ 2 ಡೌಟ್ ಇರುತ್ತೆ. ನಾನು 50 ದಾಟಿದೆ, ನಾನೀಗ ಮನೆ ಕಟ್ಟೋ ಟೈಮ್ ಕರೆಕ್ಟಾ, ಇಲ್ಲಾಂದರೆ ನಾನಿವಾಗ ಲೋನ್ ಅಂತ ಮಾಡಿ ಆಲ್ರೆಡಿ 50 ಮತ್ತೆ 20-30 ವರ್ಷಕ್ಕೆ ಲೋನ್ ಮಾಡಿ ನಾಳೆ ದಿವಸ ನನ್ನ ಮಕ್ಕಳ ಮೇಲೆ ಹೊರೆ ಬೀಳುತ್ತೇನೋ, ಇಲ್ಲ ನಾನಿವಾಗ ಮನೆ ಕಟ್ಟೋ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ತೊಗೊಳೋಕ್ಕೆ ನಾನು 50-60 ಈ ಏಜ್ ಸರಿನಾ ಅಲ್ವಾ ಅನ್ನೋ ಗೊಂದಲದಲ್ಲಿರೋವಂಥವ್ರಿಗೆ ಏನು ಹೇಳ್ತೀರಾ ಸರ್? ಬಲು ಈಗ ಒಂದು ಒಳ್ಳೆಯ ವಿಚಾರ. ಈಗ ಇಲ್ಲೇ ನಮ್ಮ ಸ್ನೇಹಿತರೊಬ್ಬರು ಸಿಂಪಲ್ ಆಗಿ ಹೇಳ್ತಾರೆ. ಹಾಂ ಸರ್. ಅವರು ಯಾವುದೋ ಒಂದು ಕಂಪ್ನಿಲಿದ್ದರು, ಸಡನ್ನಾಗಿ ಯಾವುದೋ ಒಂದು ಕಮಿಟ್ಮೆಂಟ್ ಸಿಕ್ಬಿಟ್ಟು ಒಂದು VRS ತೊಗೊಂಡು ಅವರು 50-51 ಏಜ್ಗೆ VRS ತೊಗೊಂಡು ಮನೆಗೆ ಕೂತ್ಕೊಬಿಟ್ಟು, ಅಂದರೆ ವಾಲಂಟ್ರಿ ರಿಟೈರ್ಮೆಂಟ್ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟು ಏನಾಯಿತು ಅಂತಂದರೆ, ಒಳ್ಳೆ ದುಡ್ಡು ಬರುತ್ತೆ, ಆ ದುಡ್ಡು ತೊಗೊಂಡು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಹೋದರು. ಆ್ಯಕ್ಚುಲಿ ಏನೂ ಮಾಡಲಿಲ್ಲ. ಓಕೆ, ಏನಾಯಿತು ಅಂತಂದರೆ, ಇವತ್ತು ನಿತ್ಯದಲ್ಲಿ ಅವ್ರು ಬಂದಿರೋ ದುಡ್ಡಲ್ಲಿ ಒಂದು ಸೈಟು ತೊಗೊಳಕ್ಕಾಗಲ್ಲ. ಆಯ್ತಾ? ಅದೇ ದುಡ್ಡು ಒಂದು 10-15 ವರ್ಷ ಹಿಂದೆ ಬಂದಿದ್ದರೆ ದಟ್ಸ್ ವೆರಿ ಬಿಗ್ ಅಮೌಂಟ್. ಓಕೆ, ಸರಿ ಆಯಿತು, ತೊಗೊಂಡು ಮನೇಲಿ ಹೋಗಿ ಅವ್ರ ದುಡ್ಡನ್ನು ಒಂದು ಕಡೆ ಫಿಕ್ಸ್ ಮಾಡಿ ಇಟ್ಕೊಬಿಟ್ರು. ಓಕೆ, ಅರ್ಥ ಆಯ್ತಾ? ಈಗ ಅವ್ರಿಗೆ ಏನಾಗಿದೆ ಅಂದರೆ ಭಯ, ಅವ್ರ ಏಜ್ 55 ವರ್ಷ ಆಗಿದೆ. ಓಕೆ, ಈಗ ಅವರು ಅವ್ರ ಮನೆ ಮೇಲ್ಭಾಗ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಕೈಲಿರೋ ದುಡ್ಡು ಹಾಕಿದ್ರೆ ಕಾಸು ಖಾಲಿ ಆಗುತ್ತೆ. ಮುಂದೆ ಇನ್ನೊಂದು 10-20 ವರ್ಷ ದುಡ್ಡಿಗೆ ಏನು ಮಾಡೋದು ಅಂತ. ಹೌದು ಸರ್. ಅದೇ ನಾನು ಎಲ್ಲರಿಗೂ ಏನು ಹೇಳೋದು ಅಂತಂದರೆ, ನೋಡಿ, ಒಂದು 55 ವರ್ಷ ಆದಮೇಲೆ ನೀವು ಮನೆ ಕಟ್ಟಬೇಕು ಅಂದರೆ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಸಾಧ್ಯವಾದಷ್ಟು ಜವಾಬ್ದಾರಿಗಳನ್ನ ಮಕ್ಕಳಿಗೆ ಕೊಡಿ. ಓಕೆ, ಈ ಕೆಲವೊಂದು ಕಮಿಟ್ಮೆಂಟ್ಸ್ಗಳಂತಿರುತ್ತೆ, ನೀವು ಲೋನ್ ತೊಗೊಳಕ್ಕೆ ಹೋಗ್ಬೇಡಿ. ನಿಮ್ಮ ಹಣನ, ಏಕೆಂದರೆ ನಾವು ಒಂದು 50-55 ವರ್ಷ ಆಯ್ತಾ ಇದೆ ಅಂತಂದರೆ ನೆಕ್ಸ್ಟ್ ನಮಗೆ ಹಣ ಬೇಕಾಗಿರುತ್ತೆ. ಓಕೆ, ದುಡ್ಡು ಅವ್ರಿಗೆ ಬೇಕಾಗಿರುತ್ತೆ. ಹಾಗಾಗಿ ನಾನೇನು ಹೇಳೋದು ಅಂತಂದರೆ, ದುಡ್ಡನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಪ್ರತಿ ದುಡ್ಡನ್ನು ಮಕ್ಕಳು ಅಂತೇಳಿ ಕೊಟ್ಬಿಟ್ರೆ ನಾಳೆ ದಿವಸ ಖಂಡಿತ ಸಫರ್ ಪಡಬೇಕಾಗುತ್ತೆ. ಹಾಗಾಗಿ ಮನೆ ಕಟ್ಟಿದ್ದೀರಾ, ನೆಕ್ಸ್ಟ್ ಕಟ್ಟಬೇಕು, ಅಥವಾ ಸೈಟ್ ಮಾಡಿಟ್ಟಿದ್ದೀರಾ, ಮನೆ ಕಟ್ಟಬೇಕು, ಅದನ್ನು ಇಬ್ಬರೂ ಒಂದು ಇದು ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಅವ್ರ ಹೆಸರಲ್ಲಿ ಲೋನ್ ಮಾಡಿಸಿ ಆ ಮನೆ ಕನ್ಸ್ಟ್ರಕ್ಷನ್ ಮಾಡಿ. ಅವಾಗ ಏನಾಗುತ್ತೆ, ಅವನಿಗೆ ಜವಾಬ್ದಾರಿ ಕೊಟ್ಟಂಗಾಗುತ್ತೆ, ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟಂಗಾಗುತ್ತೆ, ಮನೆಯೂ ಕಟ್ಟಂಗಾಗುತ್ತೆ, ನಿಮ್ಮ ಹಣನೂ ಉಳಿಯುತ್ತೆ. ಇಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಜೋಶಲ್ಲಿ ಏನು ಮಾಡ್ತಾರೆ, ಮಕ್ಕಳಿಗೆ ಬಿಡೋ ನನ್ನ ದುಡ್ಡು, ನನ್ನ ಮಕ್ಕಳು ನನ್ನನ್ನು ಕಾಪಾಡ್ತಾರೆ, ನನ್ನ ಮಕ್ಕಳು ನನ್ನ ಸಾಕ್ತಾರೆ ಅಂತೇಳಿ ತುಂಬ ಜನ ಕೈಲಿರೋ ದುಡ್ಡನ್ನೆಲ್ಲ ಕೊಟ್ಟುಬಿಟ್ಟು ಸಫರ್ ಪಡ್ತಾ ಇರೋರು, ಒದ್ದಾಡ್ತಾ ಇರೋರು, ಕೈ ಒಡ್ತಾ ಇರೋರು ತುಂಬ ಜನ. ಹಾಗಾಗಿ ನಾನು ಎಲ್ಲರೂ ಹೇಳಿರೋದೇನು ಅಂದರೆ, ಮನೆ ಇಂಪಾರ್ಟೆಂಟು ನಿಜ, ಬೇಕು ನಿಜ, ಕನಸು ನಿಜ. ಅದೆಲ್ಲ ಒಂದು 40-45ರಲ್ಲಿ 40 ತನಕ ರಿಸ್ಕ್ ತೊಗೊಂಡ್ರೆ, 45 ತನಕ ರಿಸ್ಕ್ ತೊಗೊಂಡ್ರೆ ಇನ್ನೊಂದು 10 ವರ್ಷ ಸಾಲ ತೀರಿಸೋದಕ್ಕೆ ನಿಮಗೆ ಎಬಿಲಿಟಿ ಇರುತ್ತೆ, ಸಾಧ್ಯ ಆಗುತ್ತೆ ತೀರಿಸ್ತೀನಿ ಅಂತ. ನೀವೇ 55 ವರ್ಷಕ್ಕೆ ಹೋಗಿ ಮನೆ ಕಟ್ತೀನಿ ಅಂತ ಹೋದಾಗ ದುಡ್ದಿರೋ ಹಣಗಳೆಲ್ಲ ಅಲ್ಲಿ ಹಾಕ್ಬಿಟ್ಟು ಸಂಕಷ್ಟಕ್ಕೆ ಸಿಗಾಕೊಳ್ಳೋಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ಮಕ್ಕಳಿದ್ರೆ ಮಕ್ಕಳ ಮೇಲೆ ಕಮಿಟ್ಮೆಂಟ್ ಕೊಡಿ, ಅವರು ನೆಮ್ಮದಿಯಾಗಿರ್ತಾರೆ.
ಕೆಲವೊಂದು ಸಾಲಗಳನ್ನ ಅವರು ಹೊತ್ಕೊಂಡ್ರೆ ಅವ್ರ ಲೈಫು ಹಾಳಾಗಲ್ಲ, ನೀಟಾಗಿ ಪ್ಲ್ಯಾನೆಡ್ ಆಗಿ ಅವ್ರ ಲೈಫನ್ನ ಇಟ್ಕೊಳ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈವನ್ ಅವ್ರು ಹೊತ್ಕೊಳ್ಳೋ ಸಾಲ ಕೂಡ ಅವ್ರಿಗೆ ನಾಳೆ ದಿವಸ ಸಪೋರ್ಟ್ ಮಾಡೋ ಅಂಥ ವಿಚಾರನೇ ಅದು. ಖಂಡಿತ. ಈಗ ಎಷ್ಟೇ ಜನ ಮಕ್ಕಳೇನಂತಾರೆ ಗೊತ್ತಾ, ಮೊನ್ನೆ ನಮ್ಮ ಸ್ನೇಹಿತರು ಈಗ ಮಾತಾಡ್ತಾ ಇದ್ದೆ, ಹಾಂ ಸರ್. ಅವರು ಮನೆ ಕಟ್ಟಬೇಕು ಅಂತ ಆಸೆ ಪಟ್ಟಾಗ ಅವ್ರ ಮಕ್ಕಳೇನಂತ ಹೇಳ್ತಾ ಇದ್ದಾರೆ ಅಂತಂದರೆ, ಅಪ್ಪ ನಿನ್ನ ಹತ್ರ ರಿಟೈರ್ಮೆಂಟ್ ಇಟ್ಟಿದೆಯಲ್ಲ ಆ ದುಡ್ಡಲ್ಲಿ ಮಾಡಿಕೊಡು, ನಾನ್ಯಾಕೆ ಸಾಲ ಮಾಡಲಿ, ನನಗೆ ಸಾಲದ ಜವಾಬ್ದಾರಿ ಇಲ್ಲ, ಬೇಡ ನೀನೇ ಕಟ್ಬಿಡು ಅಂತ ಹೇಳಿದ್ರಂತೆ. ನನಗೆ ಆಶ್ಚರ್ಯ ಆಯಿತು. ಆಲೋಚನೆಗಳು ತಪ್ಪು. ಇವರು ಜೋಶಲ್ಲಿ ನಾನೇ ಹೇಳಿದೆ, ಸರ್ ಜೋಶಲ್ಲಿ ದುಡ್ಡೆಲ್ಲ ಹಾಕ್ಬೇಡಿ ಸರ್, ನಾಳೆ ದಿವಸ ನಿಮಗೆ ಹಣಗಳು ಬೇಕಾಗುತ್ತೆ. ಈಗ ಮಕ್ಕಳು ಅನ್ನೋಕೆ ಒಂದು ಲಿಮಿಟ್, ನೀವು ಸೈಟ್ ಕೊಟ್ಟಿದ್ದೀರಾ, ಒಂದು ಬದುಕು ಕೊಟ್ಟಿದ್ದೀರಾ, ಎಜುಕೇಷನ್ ಕೊಟ್ಟಿದ್ದೀರಾ, ನೆಕ್ಸ್ಟ್ ಏನಾದ್ರು ಬೇಕಾ ಅವನ ಆಸೆಗಳನ್ನ ಅವನು ತೀರಿಸ್ಕೊಳ್ಳಿ. ನಿಮ್ಮ ಹಣಗಳ ಕೊಟ್ಬಿಟ್ಟು ಲಾಸ್ಟಲ್ಲಿ ದುಡ್ಡು ಬರುತ್ತೆ ಅಂತ ನೋಡಿ. ಮಕ್ಳುಗಳು ಯಾವತ್ತೂ ಅಷ್ಟೇ, ಎಲ್ಲ ಮಕ್ಕಳು ಒಂದು ಕೆಟ್ಟವರು ಅಂತ ಹೇಳಲ್ಲ, ಎಲ್ಲ ಮಕ್ಕಳು ಒಳ್ಳೆಯವರು ಅಂತ ಹೇಳಲ್ಲ. ನಾವು ಸರಿ ಇರಬೇಕು, ನಾವು ಒಳ್ಳೆಯವರಾಗಿರ್ತೀವೋ ನಾವು ಕೆಟ್ಟವರಾಗಿರ್ತೀವೋ ನಮ್ಗೆ ಗೊತ್ತಿರುತ್ತೆ. ನಮ್ಮ ಜೀವನ ಸರಿ ಇರಬೇಕು ಅಂದರೆ ನಮ್ಮ ಬಳಿ ಹಣ ಇರಬೇಕು ಅನ್ನೋದು ನನ್ನ ಮನಸ್ಸಿನ ಆಲೋಚನೆ. ಸರ್, ಇದು ನೀವು ಹೇಳಿದ್ರೆ ನನಗೊಂದು ಚಿಕ್ಕದೊಂದು ಡೈಲಾಗ್ ನೆನಪಾಯಿತು. ಒಬ್ಬ ತಂದೆ ಎಷ್ಟು ಹಣ ಸೇರಿಸಿ ಮಗನ ಕೊಟ್ಟರು, ಒಬ್ಬ ಒಳ್ಳೆ ಮಗ ಆಗಿದ್ದರೆ ಅದರಲ್ಲಿ ₹1 ಮುಟ್ಟಲ್ಲ ಅಂತೆ, ಕೆಟ್ಟ ಮಗ ಆಗಿದ್ದರೆ ಅದರಲ್ಲಿ ₹1 ಮಿಕ್ಸಲ್ಲ ಅಂತೆ. ಖಂಡಿತ ಸತ್ಯ, ಅದು ನಿಜ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಇಲ್ಲಿ ಮನೆ ಕಟ್ಟು ವಿಚಾರ ಅಂತ ಬಂದಾಗ ಎಷ್ಟು ಮಾತಾಡೋದು ನಾನು ಹೇಳ್ತೀನಿ, ಮುಗಿಯೋದೇ ಇಲ್ಲ ವಿಚಾರಗಳು. ಈಗ ನಾವು ಒಂದು ಹರಟೆ ಹೊಡಿತಾ ಕೂತಿದ್ವಿ, ಜನರಲ್ ಆಗಿ ಒಂದು ಹರಟೆ ಹೊಡಿತಾ ಇದ್ದೀವಿ, ಏನೊಂದೇ ಕೆಲವೊಂದು ಡೌಟ್ಸ್. ಹೌದು ಸರ್, ಪ್ರಶ್ನೆಗಳು ನಂದು ಉತ್ತರ ಇದ್ದಂಗೆ ಕೊಡ್ತಾ ಇದ್ದೀನಿ ಒಂದೊಂದಾಗಿ. ಯಾಕೆಂದರೆ ಇಲ್ಲಿ ಸೆಕ್ಯೂರ್ ಆಗಿರಬೇಕು. ಹೌದು ಸರ್. ಮನೆ ಕಟ್ಟಿಲ್ಲ ಅಂದ್ರೂ ತಪ್ಪು, ಸರಿಯಾದ ಸಮಯ ಕಳೆದೋದ್ಮೇಲೆ ಮನೆ ಕಟ್ಟಕ್ಕೆ ಹೋದ್ರೂ ತಪ್ಪು. ಹೌದು ಸರ್. ಯಾವಾಗ ಕಟ್ಟಬೇಕು ಯಾವಾಗ ಕಟ್ಟಬಾರ್ದು ಅನ್ನೋ ಆಲೋಚನೆ ಇರಬೇಕು. ಹೌದು ಸರ್. ಅರ್ಥ ಆಗ್ತಾ ಇದೆಯಾ? ಜೋಶಲ್ಲಿ 55-60 ಆದ್ಮೇಲೆ ಕಟ್ಟಕ್ಕೆ ಹೋದಾಗ ನಾವು ರಿಟೈರ್ಮೆಂಟ್ಗೆ ಇಟ್ಕೊಂಡಿರೋ ಹಣಗಳೆಲ್ಲ ಅಲ್ಲಿ ಹಾಕ್ಬಿಟ್ಟು ಮಕ್ಕಳು ಕೊಟ್ಬಿಟ್ಟು ಕೈ ಒಡ್ಡುವಂಥ ಕೆಲಸಗಳು ಮಾಡ್ಕೋಬೇಡಿ. ಯಾಕೆಂದರೆ ನಿಮ್ಮಲ್ಲಿ ಎನರ್ಜಿ ಹೊಂಟೋಗಿರುತ್ತೆ. ನೆಕ್ಸ್ಟ್ ಯಾವುದೇ ರೀತಿಯ ಹಣಗಳು ನಿಮಗೆ ಅಂತ ಬರಲ್ಲ, ನೀವು ಉಳಿಸಿಟ್ಟಿರೋ ಹಣ ಮಾತ್ರ ನಿಮ್ಮದು. ಹಾಗಾಗಿ ಸೇಫ್ಟಿ ಎಲ್ಲರಲ್ಲಿ ಇರಲಿ ಅಂತ ನನ್ನ ಮಾತು. ಗ್ರೇಟ್ ಸರ್, ಥ್ಯಾಂಕ್ಸ್ ಫಾರ್ ದಿಸ್ ಮೆಸೇಜ್. ಸೈಟು ಮನೆ ಅನ್ನೋದನ್ನು ಸಾಧ್ಯವಾಗಿ ನೆರವೇರಿಸ್ಕೊಳ್ಳಿ. ಓಕೆ ಸರ್. ಓಕೆ ಸರ್, ನಮ್ಮ ಸಹಕಾರ ನಿಮ್ಗೆ ಇದ್ದೇ ಇರುತ್ತೆ. ಖಂಡಿತ ಸರ್. ಏಕೆಂದರೆ ನಾವು ಮಾತಾಡ್ತಾ ಇದ್ದೀವಿ, ಈ ಮಾತುಕೊಂದು ಅರ್ಥ ಬರಬೇಕು ಅಂತಂದರೆ, ಹೌದು ಸರ್, ನಮ್ಮ ಜೀವನ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತಿದ್ರೆ ಓಕೆ ಸರ್ ಮಾಡಿ, ಮನೆ ಕಟ್ಟಿ. ಶೋರ್ ಸರ್. ಥ್ಯಾಂಕ್ ಯು ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಮೆಸೇಜ್ ಸರ್. ಸರಿ ತಪ್ಪುಗಳು ಹೇಳ್ತಾ ಇದ್ದೀನಿ, ನನ್ನ ಅನುಭವ ಅಷ್ಟೇ. ನಾನೇನು ದೊಡ್ಡ ಗ್ರೇಟ್ ಪರ್ಸನ್ ಅಂತ ಹೇಳ್ತಾ ಇಲ್ಲ, ಅನುಭವಗಳನ್ನ ಹಂಚ್ತಾ ಇದ್ದೀನಿ. ಈಗ ನಾನೊಬ್ಬ ಇಂಜಿನಿಯರ್ ಆಗಿ ನೀವು ನಂಬ್ತಿರೋ ಬಿಡ್ತಿರೋ ತುಂಬ ಮನೆಗಳು ಪ್ಲ್ಯಾನ್ ಕೊಟ್ಟಿದ್ದೀನಿ. ಆ ಮನೆಗಳು ಪ್ಲ್ಯಾನ್ ಕೊಡಬೇಕಾದ್ರೆ ಸುಮ್ಮನೆ ಕೊಡ್ತೀವ? ಆ ಮನೆ ಪರಿಸ್ಥಿತಿಗಳು ಏನಾಯಿತು, ಗುಡ್ ಏನಾಯಿತು, ಬ್ಯಾಡ್ ಏನಾಯಿತು, ಆ ನಾಲೆಡ್ಜನ್ನು ಶೇರ್ ಮಾಡ್ತಾ ಇದ್ದೀನಿ. ಒಳ್ಳೆ ಮನೆ ಆಗಬೇಕು ಅಂತ ಆಸೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಇಡುವಂಥ ಹೆಜ್ಜೆಗಳು ಒಳ್ಳೆ ರೀತಿಯಲ್ಲಿ ಇರಬೇಕು ಅಷ್ಟೇ. ಓಕೆ ಸರ್. ಶೋರ್ ಸರ್. ಮನೆ ಕಟ್ಟುವಂಥ ಎಲ್ಲರಿಗೂ ಒಳ್ಳೆಯದಾಗಲಿ. ಸರಿಯಾದ ಸಲಹೆ ತಗೊಂಡು ಮುಂದೆ ಹೋಗಿ ಅಂತ ಹೇಳ್ತಾ ನಂದೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಸೊ ಇನ್ನಷ್ಟು ಈ ಥರ ನಿಮಗೂ ಮನೆ ಕಟ್ಟೋ ಪ್ಲ್ಯಾನ್ ಇದ್ದರೆ ಸರ್ ಹತ್ರ ಡೈರೆಕ್ಟಾಗಿ ನೀವು ಕನ್ಸಲ್ಟೆಂಟು ತೊಗೊಳ್ಬೋದು. ನಮ್ಮ ಕಮಲಾ ಆರ್ಕ್ಸ್ ಆಫೀಸ್ ಎಲ್ಲಿದೆ ಅಡ್ರೆಸ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮನೆ ಕಟ್ಟೋವಂಥ ಪ್ಲ್ಯಾನ್ ಇರೋರು ಯಾರಾದರೂ ನಿಮ್ಮ ಸರ್ಕಲಲ್ಲಿದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ. ಈ ಥರ ಇನ್ನಷ್ಟು ಕಂಟೆಂಟ್ಗಳು ಮುಂದೆ ನಾವು ತೊಗೊಂಡು ಬರ್ತೀವಿ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.